Hello everyone, welcome to Physics Valla, India's most loved learning platform. The fact that you're here talks about your commitment and discipline to learning. Discipline and commitment are not alone enough, right? You need your self-work. For that, you need pen and paper with you for this session on laws of motion. ಏನಿದೆ ಸೆಷನ್ ಅಲ್ಲಿ ಅಂತ ಡಿಸ್ಕಸ್ ಮಾಡೋದಾದ್ರೆ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಸ್ಟೇಟ್ ಆಫ್ ಮೋಷನ್ ಅಂಡ್ ಫೋರ್ಸ್. ಆಮೇಲೆ ನ್ಯೂಟನ್ ಲಾಸ್ ಆಫ್ ಮೋಷನ್ ಅಂದ್ರೆ ಏನು, ನ್ಯೂಟನ್ ಲಾಸ್ ಆಫ್ ಮೋಷನ್ ಅಲ್ಲಿ ಏನೇನೆಲ್ಲ ಡಿಸ್ಕಷನ್ ಮಾಡಿದ್ದಾರೆ, ಹಾಗೂ ಫ್ರೀ ಬಾಡಿ ಡಯಾಗ್ರಾಮ್ ಮತ್ತೆ ಈಕ್ವಿಲಿಬ್ರಿಯಮ್ ಆಫ್ ಪಾರ್ಟಿಕಲ್ಸ್ ಬಗ್ಗೆ ಈ ಕ್ಲಾಸ್ ಅಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಇದ್ದೀನಿ. ರೈಟ್, ಬಿಫೋರ್ ವಿ ಡೂ the discussion of all that topic, let us do a quick revision from our previous session, which is motion in a plane, last session. So last session ಅಲ್ಲಿ ನಾವು ಬೇಸಿಕಲಿ ಯಾವ್ದ್ರ ಬಗ್ಗೆ ಫೋಕಸ್ ಮಾಡಿದ್ವಿ ಅಂದ್ರೆ ಸರ್ಕ್ಯುಲರ್ ಮೋಷನ್ ಮತ್ತೆ ರಿಲೇಟಿವ್ ಮೋಷನ್ ಬಗ್ಗೆ ಫೋಕಸ್ ಮಾಡಿದ್ವಿ. ಸೊ ಏನೇನನ್ನ ಕಲ್ತಿದ್ದೀನಿ ಅನ್ನೋದನ್ನ ಕ್ವಿಕ್ ರಿವಿಷನ್ ಮಾಡೋಣ. ಪ್ಯಾರಾಮೀಟರ್ಸ್ ಆಫ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ವಿ ಸ್ಟಾರ್ಟೆಡ್ ವಿತ್ ಆಂಗ್ಯುಲರ್ ಪೊಸಿಷನ್ ಥೀಟಾ. Right, we started with angular position theta, ಆಮೇಲೆ angular displacement delta theta ಬಗ್ಗೆ ಮಾತಾಡಿದ್ವಿ, ಆಮೇಲೆ angular velocity omega, angular acceleration alpha. ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆದ್ಮೇಲೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು? ಎನಿ ಸರ್ಕ್ಯುಲರ್ ಮೋಷನ್ ಇನ್ ವಿಚ್ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೀಡ್ ಇಸ್ ಕಾನ್ಸ್ಟೆಂಟ್ ಇತ್ತು ಅಂದ್ರೆ, ರೈಟ್, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಕಾನ್ಸ್ಟೆಂಟ್ ಇತ್ತು ಅಂದ್ರೆ, ವಿಚ್ ಮೀನ್ಸ್ ಸ್ಪೀಡ್ ಕಾನ್ಸ್ಟೆಂಟ್ ಇತ್ತು ಅಂದ್ರೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಪೀಡ್ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ನಾವು ಅದನ್ನ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿ ಕರಿತೇವೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಸ್ಪೀಡ್, ಆಂಗ್ಯುಲರ್ ವೆಲಾಸಿಟಿನ ಯೂಸ್ ಮಾಡ್ತಿದ್ಯಾ ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ ವೆಕ್ಟರ್ ಇಟ್ ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್. ಅಥವಾ ಆಂಗ್ಯುಲರ್ ಆಕ್ಸಿಲರೇಷನ್ ನ ಬಳಸ್ಕೊಂಡು ಹೇಳ್ತಿದ್ಯಾ ಡೆಫಿನೇಷನ್ ಅಂದ್ರೆ ಆಂಗ್ಯುಲರ್ ಆಕ್ಸಿಲರೇಷನ್ ಇಸ್ ಗೋಯಿಂಗ್ ಟು ಬಿ ಝೀರೋ. ಸೊ ಆಂಗ್ಯುಲರ್ ಆಕ್ಸಿಲರೇಷನ್ ಝೀರೋ ಇತ್ತು ಅಂದ್ರೆ ನಾವು ಅದನ್ನು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿ ಕರಿತೇವೆ. ಇದಾದ್ಮೇಲೆ ಇಫ್ ಆಲ್ಫಾ ಇಸ್ ಕಾನ್ಸ್ಟೆಂಟ್ ವಿ ರೋಟ್ ಈಕ್ವೇಷನ್ಸ್ ಆಫ್ ಮೋಷನ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಫಸ್ಟ್ ಒನ್ ವಾಸ್ ಯರ್ ಒಮೆಗಾ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಲ್ಫಾ ಟಿ. ಸೆಕೆಂಡ್ ಒನ್ ಡೆಲ್ಟಾ ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಪ್ಲಸ್ ಆಫ್ ಆಲ್ಫಾ ಟಿ ಸ್ಕ್ವೇರ್. ಥರ್ಡ್ ಒನ್ ಒಮೆಗಾ ಸ್ಕ್ವೇರ್ is equal to omega naught square plus 2 alpha delta theta. ಇದೆಲ್ಲ 3 equations of motion ನ ನಾವು angular variables ಅಲ್ಲಿ ಬರೆದ್ವಿ. ಅದಾದ್ಮೇಲೆ ರಿಲೇಟಿವ್ ವೆಲಾಸಿಟಿನ ಡಿಸ್ಕಸ್ ಮಾಡಿದ್ವಿ. ವೆಲಾಸಿಟಿ ಆಫ್ B with respect to A in 1D and 2D, right, is going to be velocity of B minus velocity of A. So instead of looking at things from the ground frame of reference, when you look at things from another observer, right, which is A, your velocity of B with respect to A is going to be VB minus VA in vector form. Istella ನಾವು ಸ್ಟಡಿ ಮಾಡಿದ್ವಿ, ರೈಟ್. ಸೊ ಇನ್ ಮೋಷನ್ ಇನ್ ಅ ಪ್ಲೇನ್ ಅಥವಾ ಇನ್ ಕೈನಮ್ಯಾಟಿಕ್ಸ್ ಅಲ್ಲಿ your variables velocity, acceleration, displacement, if you have all these things you can predict the motion where the particle is going to be at a given interval of time. ಒಂದು ಟೈಮ್ ಅಲ್ಲಿ ಪಾರ್ಟಿಕಲ್ ಎಲ್ಲಿದೆ, ಆಕ್ಸಿಲರೇಷನ್ ಗೊತ್ತಿದ್ರೆ ಪಾರ್ಟಿಕಲ್ ಎಲ್ಲಿದೆ, ವೆಲಾಸಿಟಿ ಗೊತ್ತಿದ್ರೆ ಆಕ್ಸಿಲರೇಷನ್ ಗೊತ್ತಿದ್ರೆ ಇನ್ನೊಂದು ಟೈಮ್ ಅಲ್ಲಿ ಪಾರ್ಟಿಕಲ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಎಲ್ಲ ಡಿಸ್ಕಸ್ ಮಾಡಿದ್ವಿ. ಬಟ್ ವೆನ್ ಯು ಆಸ್ಕ್ ದಿಸ್ ಫಂಡಮೆಂಟಲ್ ಕ್ವಶನ್ ಇಟ್ ಇಸ್ ಕ್ಲಿಯರ್, ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಹಿಯರ್ ಅಂಡ್ ದೇರ್. ವೈ ಆರ್ ದೇ ಮೂವಿಂಗ್, ರೈಟ್? ವೆನ್ ಯು ಪೋಸ್ ದಿಸ್ ಫಂಡಮೆಂಟಲ್ ಕ್ವಶನ್, right, so we talk about these things in the category of physics called dynamics. Kinematics is the study of motion, right? Dynamics is the study of cause of motion, right? So this interesting questions started with Aristotle. So around 300 BC Aristotle ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ, so he thinks that heavier objects, right, heavier objects fall faster than lighter ones. So heavier objects fall faster than lighter ones. On the mass which is having more mass will fall faster than the lighter one, right? And to keep a body in motion we need to apply external force. He believes that, right, external force. heavier objects ಬೇಗ ಬೀಳುತ್ತೆ ಮತ್ತು
to keep a body in uniform motion, right? To keep a body in motion, you need force. But these observations are justifiable common practicality. So in common practicality. So what is wrong? There seems to be nothing wrong, right? So heavier objects fall faster than the lighter ones to keep a body in motion. ಒಂದು ಬಂಡೆ ಇದೆ ಅದನ್ನ ತಳ್ಳಬೇಕು ಅಂದ್ರೆ ನೀನು ಫೋರ್ಸ್ ಅಪ್ಲೈ ಮಾಡಬೇಕು. There is nothing wrong until Galileo. What Galileo did is he studied the motion of objects on an inclined plane. What he did is ಏನು ಮಾಡಿದ್ರು Galileo ಅಂದ್ರೆ ಒಂದು ಸ್ಮೂತ್ ಇನ್ಕ್ಲೈನ್ಡ್ ಪ್ಲೇನ್ ಅನ್ನು ತಗೊಂಡು ಆ ಸ್ಮೂತ್ ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ಆಬ್ಜೆಕ್ಟ್ಸ್ ಅನ್ನ ರೋಲ್ ಮಾಡಿದ್ರು, ರೈಟ್? ಆಬ್ಜೆಕ್ಟ್ಸ್ ಅನ್ನ ರೋಲ್ ಮಾಡಿದಾಗ ಏನಾಯ್ತು ಅಂದ್ರೆ, ರೈಟ್, ಸೊ ಇಲ್ಲಿಂದ ರೆಸ್ಟ್ ಇಂದ ಸ್ಟಾರ್ಟ್ ಆಗಿದ್ದ ಆಬ್ಜೆಕ್ಟ್ ಇಲ್ಲಿಗೆ ರೀಚ್ ಆಗೋದಕ್ಕೆ ಒಂದಿಷ್ಟು ಟೈಮ್ ತಗೊಳತ್ತಲ್ಲ, ದಟ್ ಟೈಮ್, ರೈಟ್, ದಟ್ ಟೈಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೆಲಾಸಿಟಿ ದಟ್ ಇಟ್ ಅಕ್ವೈರ್ಡ್. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಬಾಲು ಉರುಳ್ತಾ 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 ಇಟ್ ಅಕ್ವೈರ್ಡ್ ಸ್ಪೀಡ್, ರೈಟ್? So this change in speed is proportional to the change in time. Instead of ಇಲ್ಲಿಂದ ಬಾಲನ್ನು ಉರುಳಿಸೋದ್ರ ಬದಲು, if it took the ball from here, right, ಇಲ್ಲಿಂದ ಬಾಲನ್ನು ಉರುಳಿಸಿದ್ರೆ whatever the time it took, right, to reach the bottom is proportional to the change in velocity in the second case, right? This delta v with delta t, right, is equal to, similar to this delta v with delta t. When he took the ratio of this delta v by delta t, so this delta v by delta t, so when he took this ratio was constant. This ratio was constant. So he proposed an idea, the motion is of uniform acceleration. Why? Because there is equal change in velocity in equal intervals of time. That's why he called this type of motion as uniform acceleration. And whenever he changed the mass, instead of taking this mass, he took different mass. In that case, this expression did not change. This value of acceleration constant did not change, right? So in that case, he said it is independent of mass. Independent of mass. And instead of just stopping here, if the smooth inclined plane ಇಲ್ಲಿ ಕಂಟಿನ್ಯೂ ಆಗಿದೆ, ಸ್ಮೂತ್ inclined plane ಅಂದ್ರೆ ಇಲ್ಲಿಗೆ ಬಂದ ಬಾಲು, when it kept rolling, it never did stop. on a smooth inclined plane ಅಲ್ಲಿ ರೋಲ್ ಆಗ್ತಾ ಇರೋ ಬಾಲು certain velocity ಅಲ್ಲಿ ಮೂವ್ ಆಗ್ತಾ ಇರೋ ಬಾಲು, ಇದರ velocity never changed. It almost was constant, how much ever the distance it traveled on this smooth horizontal surface. So he said the third point ಏನು ಹೇಳ್ದ ಅಂದ್ರೆ, force is not needed. Force is not needed to keep the motion going, right? So these three things are in complete contradiction with what Aristotle believed. What did he believe? Lighter objects fall faster, but it is independent of mass. And he said another thing, force is needed to keep the body in motion, but this guy Galileo said force is not required, right? So these three things contradicted what Aristotle believed. But picking on these things, getting inspired from Galileo, Newton ಏನು ಮಾಡಿದ್ರು ಅಂದ್ರೆ, so inspired ಆಗಿ ಈ three things ಇಂದ he formulated 3 laws of motion in the book called Mathematical Principles of Natural Philosophy, right? So those 3 are the bedrock of mechanics, unbreakable laws in the context of mechanics. I'm going to tell you these 3 laws always revolve around force and state of motion. Force and state of motion. We will study about what is a state of motion and force, but let us see what Newton's first law talks about. Newton's first law talks about qualitative aspect of, or qualitative discussion of force and its effects. Similarly, second law talks about quantitative aspects of force and its effects. Quantitative
discussion of force and its effects. Force and its effects. Third law talks about the existence of force in pairs. So we will look at each of these law in detail, right, in the next slide. But first, ಏನು force ಅಂದ್ರೆ ಏನು and state of motion ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. State of motion is if an object, right, is having velocity or it is at rest, right, we call that as one of the states of motion. Or if an object is moving with a constant velocity, so we call that as another state of motion. So state of motion is the state of its velocity vector. So if it is 0, we call it as at rest. If it is moving with constant velocity, we say that it is the second state of motion. So these two states of motion are clear. So let us see what is a force. A force is a pull or push, right? Push andre eno? Push andre talladu. So when you have an object and you want to push it, so this push is a force, right? This push is a force. And when you have an object, similar object, and you are pulling it like this, right? This is your another type of force. So a pusher pull which can change the state of motion of an object, which means a force which can change the state of motion. What is the state of motion? Either at rest or moving with some velocity. So this force has a certain magnitude, right? This has magnitude, right? ನೀನು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಜಾಸ್ತಿ ಚೇಂಜ್ ಆಫ್ ಸ್ಟೇಟ್ ಆಗುತ್ತೆ, ಕಡಿಮೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಕಡಿಮೆ ಚೇಂಜ್ ಆಫ್ ಸ್ಟೇಟ್ ಅಪ್ಲೈ ಮಾಡುತ್ತೆ. ಅಂಡ್ ಇಟ್ ಹ್ಯಾಸ್ ಡೈರೆಕ್ಷನ್ ಆಲ್ಸೋ, ರೈಟ್? ಈ ಕಡೆ ಹೇಳಿದ್ರೆ ಬಾಲ್ ಈ ಕಡೆ ಹೋಗುತ್ತೆ ಆಬ್ಜೆಕ್ಟ್, ಅಥವಾ ಮೇಲ್ಗಡೆ ಆಬ್ಜೆಕ್ಟ್ ಅನ್ನ ನೀನು ಹೇಳಿದ್ರೆ ಮೇಲ್ಗಡೆ ಆಬ್ಜೆಕ್ಟ್ ಹೋಗುತ್ತೆ. ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಆಲ್ಸೋ. ಅಂಡ್ ಫೋರ್ಸ್ ಕ್ಯಾನ್ ಚೇಂಜ್. ವಾಟ್ ಕ್ಯಾನ್ ಇಟ್ ಚೇಂಜ್? ಇಟ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್, ಅಂಡ್ along with the state of motion, it can also change the shape of an object. The force can change the shape of an object, correct? So what is a force? Force andre enu? What can a force do ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯ್ತು. ಇವಾಗ ಫೋರ್ಸ್ ಮತ್ತೆ ಸ್ಟೇಟ್ ಆಫ್ ಮೋಷನ್ ಅರ್ಥ ಮಾಡ್ಕೊಂಡು ಆದ್ಮೇಲೆ ಯಾವ ತರದ ಫೋರ್ಸ್ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಅಂಡ್ ದೆನ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ವೆಯ್ಟ್ ಅಂದ್ರೆ when an object is there, so when an object is there, a weight is due to gravitational force inda barutte. Gravitational force of earth on the object, ಅದನ್ನ ನಾವು weight ಅಂತ ಕರಿತೇವೆ. ಒಂದು ಆಬ್ಜೆಕ್ಟ್ ಇದೆ ಅಂದ್ರೆ because of gravity ಅದರ weight will always acts towards the center of the earth. ಸೊ ಅದನ್ನ ನಾವು weight ಅಂತ ಕರಿತೇವೆ. ಹಾಗೆ ಒಂದು ರಫ್ ಸರ್ಫೇಸ್ ಇದೆ ಅಂದ್ರೆ ಆ ರಫ್ ಸರ್ಫೇಸ್ ಮೇಲೆ if you are trying to move an object with some velocity, right, ಆ ಕೇಸಲ್ಲಿ it is difficult to cause motion because there is friction force acting in the opposite direction. What does this friction do? If friction resists the motion between surfaces, resist the motion between surfaces. ನಾವು ಈ ಫ್ರಿಕ್ಷನ್ ಫೋರ್ಸ್ ಅನ್ನ ಎಫ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂದ್ರೆ ಒಂದು ಆಬ್ಜೆಕ್ಟ್ ಇದೆ, ರೈಟ್? ಒಂದು ಆಬ್ಜೆಕ್ಟ್ ಇದೆ, ಅದನ್ನ ನೀನು ಇನ್ನೊಂದು ಆಬ್ಜೆಕ್ಟ್ ಮೇಲೆ ಇಟ್ಟಾಗ ದ pushing effect, right, this one is doing, ಅದನ್ನ ನಾವು ನಾರ್ಮಲ್ ಫೋರ್ಸ್ ಅಂತೀವಿ, ಅಥವಾ ದ ಪುಷಿಂಗ್ ಎಫೆಕ್ಟ್ ದಿಸ್ ಒನ್ ಇಸ್ ಡೂಯಿಂಗ್ ಆನ್ ದಿಸ್ ಒನ್, ಇದನ್ನ ನಾವು ನಾರ್ಮಲ್ ಫೋರ್ಸ್ ಅಂತೇಳಿ ಕರಿತೇವೆ. ಸೊ ನಾರ್ಮಲ್ ಫೋರ್ಸ್ ಆರ್ ಅ ನಾರ್ಮಲ್ ರಿಯಾಕ್ಷನ್ ಇಸ್ ದ ವರ್ಟಿಕಲ್ ಫೋರ್ಸ್ ಡ್ಯೂ ಟು ಕಾಂಟ್ಯಾಕ್ಟ್ between two surfaces, right? Three types of force are clear.
So fourth one ಏನು ಕಾಂಟ್ಯಾಕ್ಟ್ ಫೋರ್ಸ್. ಈ ಕಾಂಟ್ಯಾಕ್ಟ್ ಫೋರ್ಸ್ is actually resultant of friction and normal reaction. So together, so you have a rough surface on which you have a block, ಒಂದು ಬ್ಲಾಕ್ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಆ ಕೇಸಲ್ಲಿ ಫ್ರಿಕ್ಷನ್ is acting in this opposite direction of motion ಅಲ್ಲಿ ಆಕ್ಟ್ ಆಗ್ತಾ ಇರುತ್ತೆ. ಹಾಗೆ because of this ground, normal reaction force on the block will be upwards ಇರುತ್ತೆ. So the resultant of these two, when you look at the resultant of these two is going to be R. ಅದನ್ನ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳಿ ಕರಿತೇವೆ. So this R vector is equal to the vector summation of friction plus normal reaction. Correct? So the another type of force, which is a tension, right? Tension is a transmissible force. Transmissible force in the strings. ಅದನ್ನ ನಾವು ಟೆನ್ಷನ್ ಅಂತ ಕರಿತೇವೆ. ಯಾಕಂದ್ರೆ ಒಂದು ವಾಲ್ ಇದೆ, ಒಂದು ವಾಲ್ ಮೇಲೆ ಉಕ್ಕಿದೆ, ರೈಟ್? ಈ ಉಕ್ಕನ್ನ ನೀನು ಒಂದು ಹಗ್ಗದಿಂದ ಇಲ್ಲಿ ನಿಂತ್ಕೊಂಡು ಎಳಿತಾ ಇದೀಯಾ, ರೈಟ್? ಇಲ್ಲಿ ನಿಂತ್ಕೊಂಡು ಎಳಿತಾ ಇದೀಯಾ. At a certain point of force, if your force is large enough, this hook will break, right? So ಈ ಪಾಯಿಂಟ್ ಅಲ್ಲಿ ನೀನು ಹಿಡ್ಕೊಂಡು ಉಕ್ಕನ್ನ ಎಳಿತಾ ಇದೀಯಾ, ಹಗ್ಗನ ಎಳಿತಾ ಇದೀಯಾ, ಉಕ್ಕು ಇಲ್ಲಿ ಏನಾಗ್ತಾ ಇದೆ, is breaking. How is this force transmitting? This force transmitting through tension in the string. ಈ ಪಾಯಿಂಟ್ ಅಲ್ಲಿ ಟೆನ್ಷನ್ ಟ್ರಾನ್ಸ್ಮಿಟ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಸ್ಟ್ರಿಂಗ್ ಅಲ್ಲಿ ಟೆನ್ಷನ್ ಟ್ರಾನ್ಸ್ಮಿಟ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಸ್ಟ್ರಿಂಗ್ at this point will push this hook by this side by a tension T, which is a force. So strings will have tension. Similarly, on the spring force andre ಏನು, it is a restoring force ಅಂತ ಹೇಳಿ ಕರಿತೇವೆ. Restoring force in the string, in the spring. ಅಂದ್ರೆ ಏನು, ಒಂದು ಸ್ಪ್ರಿಂಗ್ ಇದೆ, ರೈಟ್? ಒಂದು ಸ್ಪ್ರಿಂಗ್ ಇದೆ, ಆ ಸ್ಪ್ರಿಂಗ್ ಅನ್ನು ನಾವು ಕಂಪ್ರೆಸ್ ಮಾಡಿದಾಗ ಸ್ಪ್ರಿಂಗ್ ಪುನಃ ವಾಪಸ್ ಬರುತ್ತೆ, ಕರೆಕ್ಟ್? ಬಿಕಾಸ್ ಆಫ್ ಸಮ್ ರಿಸ್ಟೋರಿಂಗ್ ಫೋರ್ಸ್ ದಟ್ ಸ್ಪ್ರಿಂಗ್ ಹ್ಯಾಸ್. ಸೊ ಆ ಫೋರ್ಸ್ ಅನ್ನು ನಾವು ಸ್ಪ್ರಿಂಗ್ ಫೋರ್ಸ್ ಎಫ್ ಕೆ ಅಂತೇಳಿ ಕರಿತೇವೆ. ಸ್ಪ್ರಿಂಗ್ ಫೋರ್ಸ್ ಎಫ್ ಕೆ. ಸೊ ಟೈಪ್ಸ್ ಆಫ್ ಫೋರ್ಸಸ್ ಆರ್ ಕ್ಲಿಯರ್. If you look at the origin of these forces, first one weight is going to be, this one is going to be gravitational, and other rest of the all are electromagnetic in nature. Why? Because we have only 4 fundamental forces: gravitational, electromagnetic, weak nuclear, strong nuclear. Of these, weight belongs to gravitational category and the rest of the forces belong to electromagnetic nature. Correct? So force ಅಂದ್ರೆ ಏನು, ಸ್ಟೇಟ್ ಆಫ್ ಮೋಷನ್ ಅಂದ್ರೆ ಏನು, ಯಾವ ತರದ ಫೋರ್ಸ್ ಗಳಿರುತ್ತೆ ಅನ್ನೋದೆಲ್ಲ ಗೊತ್ತಾಯ್ತು. ಸೊ ಫಸ್ಟ್ ಲಾ ಆಫ್ ಮೋಷನ್ ಅಂದ್ರೆ ಏನು ಅನ್ನೋದನ್ನ ಇವಾಗ ಕ್ಲಾರಿಟಿಯಿಂದ ಸ್ಟಡಿ ಮಾಡೋಣ. ಫಸ್ಟ್ ಲಾ ಆಫ್ ಮೋಷನ್ ಇಸ್ ಆಲ್ಸೋ ಕಾಲ್ಡ್ as ಲಾ ಆಫ್ ಇನರ್ಷಿಯಾ. ಯಾಕೆ ಲಾ ಆಫ್ ಇನರ್ಷಿಯಾ ಅಂತ ಹೇಳಿ ಕರಿತೀವಿ ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸ್ಟೇಟ್ಮೆಂಟ್ ನೋಡಿ. ಸ್ಟೇಟ್ಮೆಂಟ್ ಇಸ್ ಸೇಯಿಂಗ್ ಎವ್ರಿ ಬಾಡಿ continues to be in its state of rest or of uniform straight line motion. State of rest or a motion in a uniform line are the states of motion, or the 2 states of motion. The body will be a state of motion ಯಾವತ್ತೂ ಬದಲಾಗಲ್ಲ unless ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡೋ ತನಕ, ರೈಟ್? ದಿಸ್ ಇಸ್ ಯುವರ್ ಫಸ್ಟ್ ಲಾ ಆಫ್ ಮೋಷನ್. ಸ್ಟೇಟ್ ಆಫ್ ಮೋಷನ್ ಬದಲಾಗಲ್ಲ ಫೋರ್ಸ್ ಅಪ್ಲೈ ಮಾಡೋ ತನಕ. ಸೊ ದಟ್ ಇಸ್ ದ ಫಸ್ಟ್ ಲಾ ಆಫ್ motion. So ಒಂದು ಆಬ್ಜೆಕ್ಟ್ ಇದೆ ಅಂದ್ರೆ which is at rest, right? This is one of my states of motion. Another object which is moving with, right, which is moving with constant velocity v. This is also another state of motion ಅಲ್ವಾ? ನಮ್ಮ ಹತ್ರ 2 state of motion ಇತ್ತು. ಒಂದು rest, another one is moving in uniform motion. So will not change. This state will not change unless an external force is applied. External force is applied. So this will also not change
external is applied. It's just not external, net external, right? There could be multiple external forces cancelling out with each other. Adre net external forces ittu andre matra neenu state of motion na change ಮಾಡಕ್ಕೆ ಸಾಧ್ಯ ಅನ್ನೋದು your first law of motion. This object which is at rest does not want to move, right, unless you apply some force. This object which is moving with some velocity, ಹೋಗ್ತಾ ಇರೋ object does not want to stop unless you apply some force, right? It does not want to change its state. ಅದಕ್ಕೆ ನಾವು ಅದನ್ನ inertia ಅಂತ ಕರಿತೇವೆ. Inertia ಅಂದ್ರೆ ಏನು? Laziness. It doesn't want to change, right? So there are different types of inertia in mechanics, in the motion of objects. Just like ನಮ್ಮ ಹತ್ರ ಇರೋ inertia ತರ ನಮಗೆ ಬೇಗ ಎದ್ದೇಳಕ್ಕೆ ಇಷ್ಟ ಆಗಲ್ಲ ಕೆಲವೊಂದ್ಸಲ, ರೈಟ್? ಕೊಟ್ಟಿರೋ ಹೋಮ್ವರ್ಕ್ ಮಾಡಕ್ ಇಷ್ಟ ಆಗಲ್ಲ, ರೈಟ್? ಯಾಕಂದ್ರೆ ಎಂಜಾಯ್ ಮಾಡ್ತಾ ಇದೀವಿ ಅಂದ್ರೆ ಎಂಜಾಯ್ ಮಾಡ್ತಾನೆ ಇರಬೇಕು ಅನ್ಸುತ್ತೆ ಅಲ್ವಾ? ಸೊ ದೋಸ್ ಆರ್ ದ inertia of laziness. There are inertia of, right, activeness. There are inertia of activeness. People who are studying, people who are gathering a lot of information, they just want to keep on studying. They just want to explore. This is inertia of activeness. So you decide which type of inertia you want to have in your life. But in mechanics, there are different types of inertia. One is inertia of rest. Body does not want to change into, or the body does not want to move, in simple word, right? When you talk about inertia of motion andre, a body does not want to stop. ಅದಕ್ಕೆ ನಿಲ್ಲಕ್ಕೆ ಇಷ್ಟ ಇಲ್ಲ, ಇದಕ್ಕೆ ಮೂವ್ ಆಗಕ್ಕೆ ಇಷ್ಟ ಇಲ್ಲ. ಅಂಡ್ ಥರ್ಡ್ ಟೈಪ್ ಆಫ್ ಇನರ್ಷಿಯಾ ಏನು ಅಂದ್ರೆ ಡಸ್ ನಾಟ್ ವಾಂಟ್ ಟು ಚೇಂಜ್ ಡೈರೆಕ್ಷನ್ ಬದಲಾಗಕ್ಕೆ ಬಾಡಿ ಇಷ್ಟಪಡಲ್ಲ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಇನರ್ಷಿಯಾ ಬಿಕಾಸ್ ಇಟ್ ಡಸ್ ನಾಟ್ ವಾಂಟ್ ಟು ಚೇಂಜ್ ದೋಸ್ ಸ್ಟೇಟ್. ನಾವು ಅಷ್ಟೇ ಅಲ್ವಾ, ಏನೋ ಒಂದು ತಪ್ಪು ಮಾಡ್ತಾ ಇದೀವಿ, ಮತ್ತೊಬ್ರು ಹೇಳೋ ತನಕ ವಿ ವಿಲ್ ನಾಟ್ ರಿಯಲೈಸ್ ಸಮ್ಟೈಮ್ಸ್, ರೈಟ್? ವಿ ಡೋಂಟ್ ಡೂ ದಟ್ ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ಇಫ್ ಯು ಆರ್ ಡೂಯಿಂಗ್ ಇಟ್ ವೆಲ್ ಅಂಡ್ ಗುಡ್, ಬಟ್ ಹೇಳೋ ತನಕ ನಾವು ಕೂಡ ಬದಲಾಗ್ತಾ ಇರಲ್ಲ. ಸೊ ದಟ್ ಈಸ್ ಯುವರ್ ಲಾ ಆಫ್ ಇನರ್ಷಿಯಾ, ಆಲ್ಸೋ ಕಾಲ್ಡ್ ಆಸ್ ಫಸ್ಟ್ ಲಾ ಆಫ್ ಮೋಷನ್, ವಿಚ್ ಟಾಕ್ಸ್ ಅಬೌಟ್ ದ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಆಫ್ ಫೋರ್ಸ್, ವಾಟ್ ಅ ಫೋರ್ಸ್ ಕ್ಯಾನ್ ಡೂ ಅಂಡ್ ವಾಟ್ ಅ ಫೋರ್ಸ್ ಕಾಂಟ್ ಡೂ. ಇದ್ರ ಬಗ್ಗೆ ಫೋರ್ಸ್ ಮಾತಾಡ್ತು. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಆರ್ ಲಾ ಆಫ್ ಇನರ್ಷಿಯಾ ಮಾತಾಡ್ತು. So which mainly talks about around inertia, right? But it doesn't give you any information about ಎಷ್ಟು ಫೋರ್ಸ್ ಅನ್ನು ಅಪ್ಲೈ ಮಾಡಬೇಕು, ಇಷ್ಟು ಚೇಂಜ್ ಆಫ್ ಸ್ಟೇಟ್ ಅನ್ನು ನಾನು ಮಾಡಬೇಕು ಅಂದ್ರೆ ಎಷ್ಟು ಫೋರ್ಸ್ ಅನ್ನು ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನ್ಯೂಟನ್ ಫಸ್ಟ್ ಲಾ ಹೇಳಲಿಲ್ಲ. ಬಟ್ ದಟ್ ಈಸ್ ಗಿವನ್ ಬೈ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಅ ಬಾಡಿ is directly proportional to the net external force applied in the direction of the net external force. ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಇದೆ, ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ದಟ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಮೊಮೆಂಟಮ್ನ ನಾವು ಪಿ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ದೇ ಆರ್ ಸೇಯಿಂಗ್ ದಟ್ ದಿಸ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? Change in momentum, right? Rate of change in momentum. If I remove this proportionality constant, F net is equal to some constant into d by dt of P, alva? P vector. P is momentum. Here P enide? P is momentum. P is momentum. So if I set K na ನಾವು 1 ಅಂತ ಕರ್ಕೊಂಡ್ರೆ, if K is 1, right? F net is going to be just d by dt of momentum vector. So this is your mathematical form of Newton's second law of motion. Applied force, net applied force is time rate of change of momentum. Is that clear? Second law says your applied force is time rate of change of momentum. Correct? So ಇದರಲ್ಲಿ ನೆಟ್ ಫೋರ್ಸ್ ಅಂದ್ರೇನು, ಮೊಮೆಂಟಮ್ ಅಂದ್ರೇನು, ಇನ್ನೂ ಒಂದ್ಸಲ ತುಂಬ ಕ್ಲಾರಿಟಿಯಿಂದ ಹೇಳ್ತೀನಿ, ಕೇಳ್ಕೊಳ್ಳಿ. ಯಾಕಂದ್ರೆ ಅಪ್ಲೈಡ್ ಫೋರ್ಸ್ ಮೆನಿ ಇರ್ಬೋದು, ರೈಟ್? ಸಿ, ವೆನ್ ಯು ಹ್ಯಾವ್ ಅ ಫೋರ್ಸ್ 1 in this direction on an object having mass m
ಅನದರ್ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡಿದಾಗ ನಾವು ನೆಟ್ ಫೋರ್ಸ್ ಅನ್ನ ಏನಂತ ಕರಿತೇವೆ ಅಂದ್ರೆ ಇಟ್ ಇಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್. ವೈ? ಬಿಕಾಸ್ force is a vector, it can cancel out sometimes, right? So why am I writing it like this? Gottagutte, F1 plus F2. It is not just number addition, it is vector addition. Okay, your vector sum of all the forces. ಯಾಕಂದ್ರೆ ಒಂದು ಆಬ್ಜೆಕ್ಟ್ ಈ ತರ ಇದೆ, ನೀನು ಎರಡು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ಯಾ, ಎರಡು ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ಅನ್ನ ಒಂದನ್ನ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಿದ್ಯಾ, ಇನ್ನೊಂದನ್ನ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಿದ್ಯಾ. ಅಲ್ಲಿ ಅಪ್ಲೈಡ್ ಫೋರ್ಸ್ ಇದೆ, ಎರಡು ಅಪ್ಲೈಡ್ ಫೋರ್ಸ್ ಇದೆ, ಬಟ್ they're in opposite direction. So when you add here, your F net is simply going to be 0. So in that case there is no net force, correct? So your F net is the vector sum of all the forces present on the body. And momentum andrenu? Momentum is the product of mass and velocity. So ಒಂದು ಮಾಸ್ ಇದೆ ಅಂದ್ರೆ m, ಅದು ವಿತ್ ಆ ವೆಲಾಸಿಟಿ v ಮೂವ್ ಆಗ್ತಾ ಇದೆ ಅಂದ್ರೆ ಆ ಎರಡರ ಪ್ರಾಡಕ್ಟ್ ಅನ್ನ ನಾವು ಮೊಮೆಂಟಮ್ ಅಂತ ಹೇಳಿ ಕರಿತೇವೆ. So you have a mass m which is moving with velocity in a particular direction. In that case you have momentum vector as m into v vector. Momentum ಅಂದ್ರೆ ಏನು, ನೆಟ್ ಫೋರ್ಸ್ ಅಂದ್ರೆ ಏನು ಅನ್ನೋದು ಫುಲ್ ಕ್ಲಾರಿಟಿ ಇದೆ. ಒನ್ ಮೋರ್ ಟೈಮ್ ರಿವೈಸ್ ಮಾಡಿ. ನ್ಯೂಟನ್ ಸೆಕೆಂಡ್ ಲಾ ಏನಿದೆ? ನ್ಯೂಟನ್ ಸೆಕೆಂಡ್ ಲಾ change of momentum, right? That change in p is directly proportional to the net external force, correct? So ಇದು ಕ್ಲಿಯರ್ ಆಯ್ತು. ನ್ಯೂಟನ್ ಸೆಕೆಂಡ್ ಲಾ ಬಳಸ್ಕೊಂಡು ನಾವು ಕೈನಮ್ಯಾಟಿಕ್ಸ್ಗೆ ಯಾವ ತರ ಈ ನ್ಯೂಟನ್ ಸೆಕೆಂಡ್ ಲಾನ ಲಿಂಕ್ ಮಾಡ್ತೀವಿ ಅನ್ನೋದನ್ನ ನೋಡೋಣ ಈ ಡೆರೈವೇಶನ್ ಮೂಲಕ. F is equal to ma ಯಾವ ತರ ಡೆರೈವ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ಫ್ರಮ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, ಫಸ್ಟ್ ಆಫ್ ಆಲ್ ವಾಟ್ ಇಸ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್? F net is equal to d by dt of momentum, right? Momentum. So when you have an object, ಒಂದು ಆಬ್ಜೆಕ್ಟ್ ಇದೆ, ಅದರ ಮಾಸ್ m ಇದೆ, ವಿತ್ ವೆಲಾಸಿಟಿ v ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ, ಕರೆಕ್ಟ್? ಇನ್ ದಟ್ ಕೇಸ್ ಇದರ ಮೊಮೆಂಟಮ್ ಏನಾಗಿರುತ್ತೆ? ಇದರ ಮೊಮೆಂಟಮ್ m ಇಂಟು v ಆಗಿರುತ್ತೆ ಅಲ್ವಾ? ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. F net is equal to d by dt of p. p ಏನಿದೆ? p ವೆಕ್ಟರ್ ಬಂದು m ಇಂಟು v ವೆಕ್ಟರ್ ಇದೆ. ಸೊ ಈ ಡಿಫರೆನ್ಷಿಯಲ್ ನ ಸ್ಪ್ಲಿಟ್ ಮಾಡಿ, ಚೈನ್ ರೂಲ್ ಯೂಸ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿ. ಸೊ ಯು ಹ್ಯಾವ್ ಫಸ್ಟ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ d by dt of m. We know that m constant, mass of the object is always constant alva. So m is constant. So and dv by dt vector andre enu? Acceleration, correct? So ಇಲ್ಲಿ m ಕಾನ್ಸ್ಟೆಂಟ್ ಇರೋದ್ರಿಂದ ಈ ಸೆಕೆಂಡ್ ಡಿಫರೆನ್ಷಿಯಲ್ 0 ಅಂಡ್ ಇಲ್ಲಿ dv by dt ಆಕ್ಸಿಲರೇಷನ್ ಇರೋದ್ರಿಂದ F net ನ ಏನಂತ ಬರಿಬೋದು? ಫಸ್ಟ್ ಟರ್ಮ್ m ಇಂಟು dv by dt ಆಕ್ಸಿಲರೇಷನ್, ಸೆಕೆಂಡ್ ಒನ್ vector v into 0, correct? Because differentiation of mass is 0. So F net is simply going to be ma. So F net is simply going to be ma. ಇಲ್ಲಿ ಬರೀತಿದ್ದೀನಿ ಲಾಸ್ಟ್ ಒನ್. F vector is mass into acceleration vector. So this is your simplified form of Newton's second law of motion, which is F is equal to ma. The famous F is equal to ma. ಸೊ ನ್ಯೂಟನ್ ಸೆಕೆಂಡ್ ಲಾ ಕ್ಲಿಯರ್ ಆಯ್ತು. ಇದರಿಂದ ಏನು ಇಂಪ್ಲಿಕೇಶನ್ಸ್ ಇದೆ, ಏನನ್ನ ನಾವು ಅರ್ಥ ಮಾಡ್ಕೋಬಹುದು ಅಂದ್ರೆ, ಇಫ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ 0 ಇತ್ತು ಅಂದ್ರೆ, ಸಿ F net, correct? Your F net, this F net is equal to m into a. So this F net, right, is equal to m into a. In this one, if F net is 0, if F net is 0 ಇತ್ತು ಅಂದ್ರೆ ಮಾಸ್ 0 ಆಗಕ್ಕೆ ಸಾಧ್ಯ ಇಲ್ಲ. So we can say acceleration is 0. F net 0 ಇತ್ತು ಅಂದ್ರೆ acceleration ಇಲ್ಲ, velocity ಬದಲಾಗಲ್ಲ, there is no change of state, correct? So the component of velocity normal to the force remains unchanged. ಇಲ್ಲಿ ನೋಡಿ, ಒಂದು ಆಬ್ಜೆಕ್ಟ್ ಇದೆ, ಈ ಡೈರೆಕ್ಷನ್ ಅಲ್ಲಿ ಆ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ರೈಟ್? ಈ ಡೈರೆಕ್ಷನ್ ಅಲ್ಲಿ ಆ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ. ಅದೇ ಡೈರೆಕ್ಷನ್ ಅಲ್ಲಿ ನೀನು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೀಯಾ, ಓಕೆ? ಅದೇ ಡೈರೆಕ್ಷನ್ ಅಲ್ಲಿ ನೀನು ಕೂಡ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೀಯಾ? ಅವ್ರು ಏನ್ ಹೇಳ್ತಾ ಇದ್ದಾರೆ, ನೀನು
ಒಂದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾ ಇರುವಾಗ ವೆಲಾಸಿಟಿ ಕಾಂಪೊನೆಂಟ್ ಇನ್ ದಿಸ್ ಡೈರೆಕ್ಷನ್ is going to be 0 because there is no acceleration in that direction, correct? So force in a perpendicular direction alli velocity change agalla, correct? So your Vy is going to be 0 and the acceleration at an instant is determined by the force at that instant. ಏನಂದ್ರೆ ಒಂದು ಟ್ರೈನ್ ಮೂವ್ ಆಗ್ತಾ ಇದೆ ಅಂದ್ರೆ ವಿತ್ ಅ ಸರ್ಟೆನ್ ಆಕ್ಸಿಲರೇಷನ್ ಅಲ್ಲಿ ಒಂದು ಟ್ರೈನ್ ಮೂವ್ ಆಗ್ತಾ ಇದೆ ಅಂದ್ರೆ ಆ ಮೂವಿಂಗ್ ಟ್ರೈನ್ ಇಂದ ನಾವು ಒಂದು ಬಾಲನ್ನ ಡ್ರಾಪ್ ಮಾಡಿದ್ರೆ ಸೊ ದಟ್ ಆಕ್ಸಿಲರೇಷನ್ ದಟ್ ಬಾಲ್ ಕ್ಯಾರಿಂಗ್ ಆ ಟ್ರೈನ್ ಒಳಗಡೆ ಇದ್ದಾಗ ಟ್ರೈನ್ ಒಳಗಡೆ ನಾನು ಆ ಬಾಲನ್ನು ಇಟ್ಕೊಂಡಾಗ ಆ ಬಾಲಿಗೂ ಕೂಡ ಆಕ್ಸಿಲರೇಷನ್ ಇತ್ತು. ದ ಮೂಮೆಂಟ್ ಐ ಡ್ರಾಪ್ ದ ಬಾಲ್ there is no acceleration to that ball. Whenever force ceases, whenever force becomes 0, acceleration becomes 0. Point clear, right? So force illa andre acceleration directly nil, correct? So the ball will have 0 acceleration the moment it left the accelerating train in x direction, but it will have gravity in downward direction. Gravity is always there, but ನಿಮ್ಮ horizontal acceleration the moment it left the train there is no acceleration to the ball, correct? So impulse ಅಂದ್ರೆ ಏನು ಅಂತ ನೋಡೋಣ. ಯಾಕಂದ್ರೆ ಒಂದು ಕೇಸ್ ಹೇಳ್ತೀನಿ, ರೈಟ್? ಯು ಹ್ಯಾವ್ ಅ ವಾಲ್, ಆ ವಾಲ್ ಕಡೆ ನೀನು ಒಂದು ಬಾಲನ್ನು ಎಸಿತಿದ್ಯಾ, ರೈಟ್? ವಿತ್ ಅ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಎಸಿತಿದ್ಯಾ. ದ ಮೂಮೆಂಟ್ ದ ವಾಲ್ ಟಚಸ್, ದ ಬಾಲ್ ಟಚಸ್ ದ ವಾಲ್, ಏನಾಗುತ್ತೆ? ದ ಬಾಲ್ ವಿಲ್ ಅಪ್ಲೈ ಫೋರ್ಸ್, ರೈಟ್? ದಿಸ್ ಬಾಲ್ ವಿಲ್ ಅಪ್ಲೈ ಫೋರ್ಸ್ ಅಂಡ್ ದ ಬಾಲ್ ವಿಲ್ ಮೂವ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಈ ಡೈರೆಕ್ಷನ್ ಅಲ್ಲಿ ಬಾಲ್ ಬರುತ್ತೆ. ಈ ಕೇಸಲ್ಲಿ ಎಷ್ಟು ಫೋರ್ಸ್ ಈ ಬಾಲು ವಾಲ್ ಮೇಲೆ ಅಪ್ಲೈ ಮಾಡ್ತು, ಎಷ್ಟು ಟೈಮ್ಗೆ ವಾಲು ಈ ಫೋರ್ಸ್ ಅನ್ನು ಅಪ್ಲೈ ಮಾಡ್ತು ಅನ್ನೋ ಮಾಹಿತಿನೇ ನನಗೆ ಗೊತ್ತಿಲ್ಲ. ಎಫ್ ಅನ್ನೌನ್, ಎಫ್ ಅನ್ನೌನ್ ಅಂಡ್ ಯರ್ ಡೆಲ್ಟಾ ಟಿ ಈಸ್ ಅನ್ನೌನ್, ಗೊತ್ತಿಲ್ಲ. ಬಟ್ ಚೇಂಜ್ ಇನ್ ವೆಲಾಸಿಟಿ ನಾನು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಷ್ಟು ಸ್ಪೀಡಾಗಿ ಹೋಯ್ತು, ಎಷ್ಟು ಸ್ಪೀಡಾಗಿ ಬಂತು, ಅದು ನಂಗೆ ಗೊತ್ತು. ಇನ್ ದಟ್ ಕೇಸ್ ಐ ವಾಂಟ್ ಟು ಕಲೆಕ್ಟ್ ದಿಸ್ ಇನ್ಫಾರ್ಮೇಶನ್. ಅದಕ್ಕೆ ನಾವು ಇಂಪಲ್ಸ್ ಅನ್ನೋ ಒಂದು ಕ್ವಾಂಟಿಟಿನ ಡಿಫೈನ್ ಮಾಡ್ತೀವಿ. ಇಂಪಲ್ಸ್ ಅನ್ನ ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ ಫೋರ್ಸ್ ಇಂಟು ಟೈಮ್. ವಿ ಡಿಫೈನ್ ಇಂಪಲ್ಸ್ ಆಸ್ ಫೋರ್ಸ್ ಇಂಟು ಟೈಮ್. ವಿ ಡಿಫೈನ್ ಇಂಪಲ್ಸ್ ಆಸ್ ಫೋರ್ಸ್ ಇಂಟು ಟೈಮ್. ಇಂಪಲ್ಸ್ is the large force exerted for a small time from Newton's second law of motion. ಆ ಕೇಸಲ್ಲಿ ನಾನು ಅದನ್ನು ಅಪ್ಲೈ ಮಾಡಿದ್ರೆ ವಾಟ್ ಈಸ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್? ಎಫ್ ಇ ಎನ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ಪಿ, ಚೇಂಜ್ ಇನ್ ಮೊಮೆಂಟಮ್ ಅಲ್ವಾ? ಸೊ ಈ ಡಿ ಬೈ ಡಿ ಟಿನ ನಾನು ಈ ಕಡೆ ತಗೊಂಬಂದ್ರೆ, ಸೊ ಈ ಡಿ ಟಿನ ಈ ಕಡೆ ತಗೊಂಬಂದ್ರೆ ಎಫ್ ಎನ್ ಇಂಟು ಡಿ ಟಿ ಇಸ್ ಗೋನ್ ಟು ಬಿ ಡಿ ಪಿ, ರೈಟ್? ಡಿ ಪಿ. ದಿಸ್ ಡಿ ಪಿ ಇಸ್ ವಾಟ್? ಚೇಂಜ್ ಇನ್ ಮೊಮೆಂಟಮ್. ಯರ್ ಕ್ಯಾಲ್ಕುಲೇಟ್ ಮಾಡೋಣ ಚೇಂಜ್ ಇನ್ ಮೊಮೆಂಟಮ್ ಅಂದರೆ ಏನು ಅಂತ. ಚೇಂಜ್ ಇನ್ ಮೊಮೆಂಟಮ್ ಡೆಲ್ಟಾ ಪಿ ಈಸ್ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಫೈನಲ್ ಮೊಮೆಂಟಮ್ ಏನಿದೆ? ಬಾಲು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಅದನ್ನು ನಾನು ಪಾಸಿಟಿವ್ ಅಂದ್ಕೊಂಡ್ರೆ, ಈ ಡೈರೆಕ್ಷನ್ನ ನಾವು ಪಾಸಿಟಿವ್ ಅಂದ್ಕೊಂಡ್ರೆ, ಈ ಡೈರೆಕ್ಷನ್ನ ಪಾಸಿಟಿವ್ ಮತ್ತು ಈ ಡೈರೆಕ್ಷನ್ನ ನೆಗೆಟಿವ್ ಅಂದ್ಕೊಂಡ್ರೆ ಎಮ್ ಇಂಟು ವಿ, ರೈಟ್, ಮೈನಸ್ ಎಮ್ ಇಂಟು ವಿ. ಈ ಡೈರೆಕ್ಷನಲ್ಲಿ ಇರೋದ್ರಿಂದ ಅದನ್ನು ನಾವು ಮೈನಸ್ ಅಂತ ಹೇಳಿ ಕರಿಬೋದು. ಮೈನಸ್ ಎಮ್ ಇಂಟು ವಿ, right? So this is your change in momentum, which is mv plus mv to mv. So this change in momentum is delta p or dp. So your impulse, we defined it as f into delta t. So impulse anna navu, impulse we can say is equal to change in momentum, change in momentum. ಓಕೆ, ಯಾಕೆ ಡಿಫೈನ್ ಮಾಡಿದ್ವಿ? ಇಫ್
A large amount of force is applied for very short period of time. We don't know what is force, what is time, but we know the effects of it, right, which is change in momentum. So define quantity called impulse. ಇದನ್ನ ನಾವು J ಇಂದ represent ಮಾಡ್ತೇವೆ. So impulse. So that impulse is nothing but change in momentum. ಇಷ್ಟೆಲ್ಲ ಕ್ಲಿಯರ್ ಆದ್ಮೇಲೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಂದ್ರೆ ಏನು ಅನ್ನೋದನ್ನ ಒಂದ್ಸಲ ನೋಡೋಣ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಂದ್ರೆ ಟು ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಓಕೆ, ಹೆಂಗೆ ಅಂದ್ರೆ ಒಂದು ಆಬ್ಜೆಕ್ಟ್ ಎನ ನಾವು ಬಿ ಮೇಲೆ ಇಟ್ಟಾಗ ಈ ಆಬ್ಜೆಕ್ಟ್ ಎ ಏನ್ ಮಾಡುತ್ತೆ, ಈ ಆಬ್ಜೆಕ್ಟ್ ಎ ವಿಲ್ ಅಪ್ಲೈ ಇಟ್ಸ್ ವೆಯ್ಟ್ ಆನ್ ಬಿ. ಇದರ ಮೇಲೆ ಬಿ ಮೇಲೆ ಈ ವೆಯ್ಟ್ ಅನ್ನ ಅಪ್ಲೈ ಮಾಡುತ್ತೆ. ಸೊ ದಟ್ ವಿ ಕಾಲ್ ಆಸ್ ದ ನಾರ್ಮಲ್ ರಿಯಾಕ್ಷನ್, ಫೋರ್ಸ್ ಆನ್ ಬಿ ಬಿಕಾಸ್ ಆಫ್ ಎ. ದ ಮೂಮೆಂಟ್ ಎ ಅಪ್ಲೈಸ್ ಫೋರ್ಸ್, ಬಿ ಏನ್ ಮಾಡುತ್ತೆ, ಬಿ ರಿಯಾಕ್ಷನ್ ನ ಅಪ್ಲೈ ಮಾಡುತ್ತೆ, ಫೋರ್ಸ್ ಆನ್ ಎ ಬಿಕಾಸ್ ಆಫ್ ಬಿ. ದಿಸ್ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಓಕೆ, this action and reaction are equal and opposite. There is nobody called as first and second because they are going to be instantaneous. The moment A applies, B immediately applies reaction. They should not be called action and reaction because they are instantaneous force. There is no time delay. Just for common terminology given by Newton, they are called as action and reaction. In common precise words, we can say forces always occur in pair. There is nothing called action and reaction. They are simultaneous. There is no time delay. Ali ಏನು time delay illa. Their action and reaction, they always occur in pair. They always occurs in pair. Force on body A by B is equal and opposite to that of force on body B by A. ಇನ್ನೊಂದು ಕೇಸನ್ನು ನೋಡಿದ್ರೆ ಒಂದು ಬಾಲ್, ಒಂದು ಪ್ಲಾನೆಟ್ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ವಿತ್ ಮಾಸ್ ಎಂ, ಅನದರ್ ಆಬ್ಜೆಕ್ಟ್ ವಿತ್ ದ ಸೇಮ್ ಮಾಸ್ ಎಂ ಇದ್ದಾಗ ಆ ಎರಡರ ನಡುವಿನ ಗ್ರಾವಿಟೇಷನಲ್ ಫೋರ್ಸ್, ರೈಟ್, ಇಲ್ಲಿ ಎ, ಇದನ್ನು ನಾನು ಎ ಅಂತ ಕರೆದ್ರೆ ಎ ವಿಲ್ ಗೆಟ್ ಅಟ್ರಾಕ್ಟೆಡ್ ಬೈ ಆಬ್ಜೆಕ್ಟ್ ಆರ್ ಮಾಸ್ ಬಿ ಟುವರ್ಡ್ಸ್ ಇಟ್. that moment only this object will also get attracted by A towards A. Correct? So force on A because of B is equal and opposite to force on B because of A. So Newton third law is very precise and clear. There is an action and reaction without a time delay, right, which is equal and opposite in direction, which means forces always exist in pair. So action and reaction na in general ನಾವು ಎಲ್ಲೆಲ್ಲಿ ನೋಡ್ತೀವಿ ಅನ್ನೋದು 3 ಎಕ್ಸಾಂಪಲ್ಸ್ ಕೊಡ್ತೀನಿ. ವಿ ಸಿ ಇಟ್ ಇನ್ ಫೈರಿಂಗ್ ಅ ಬುಲೆಟ್. ಒಂದು ಗನ್ನಿಂದ, ರೈಟ್, ಒಂದು ಗನ್ನಿಂದ ವೆನ್ ಎವರ್ ವಿ ಫೈರ್ ಅ ಬುಲೆಟ್, ನಾವು ಒಂದು ಬುಲೆಟ್ ಅನ್ನು ಫೈರ್ ಮಾಡಿದಾಗ ಏನಾಗುತ್ತೆ, ದಿಸ್ ಗನ್ ವಿಲ್ ಮೂವ್ ಬ್ಯಾಕ್, ರೈಟ್, ಮೂವ್ಸ್ ಬ್ಯಾಕ್ ಅಂಡ್ ದ ಬುಲೆಟ್ ಮೂವ್ಸ್ ಫಾರ್ವರ್ಡ್. Why? Because the force applied by bullet, right, on the gun is in this direction. Force on gun by bullet is in this direction. Similarly, the force by gun on the bullet is in this direction. ಅದೇ ತರ ಒಂದು ರಾಕೆಟ್ ಲಾಂಚ್ ಅಲ್ಲಿ ನೋಡಿದಾಗ, ರೈಟ್, ಏನಾಗುತ್ತೆ ರಾಕೆಟ್ ಲಾಂಚ್ ಅಲ್ಲಿ, ರಾಕೆಟ್ ಯಾಕೆ ಮೂವ್ ಆಗುತ್ತೆ ಮೇಲ್ಗಡೆ, ಯಾಕಂದ್ರೆ ಎಕ್ಸಾಸ್ಟ್ ಇದೆಯಲ್ಲ ಅದು ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ದ ಫೋರ್ಸ್ ಆನ್ ರಾಕೆಟ್ ಬಿಕಾಸ್ ಆಫ್ ಎಕ್ಸಾಸ್ಟ್ ಇಸ್ ಇನ್ ದಿಸ್ ಡೈರೆಕ್ಷನ್, ಅಂಡ್ ಫೋರ್ಸ್ ಆನ್ ಎಕ್ಸಾಸ್ಟ್ ಬಿಕಾಸ್ ಆಫ್ ರಾಕೆಟ್ is in this direction. It is equal and opposite. Similarly, ನಾವು ಸ್ವಿಮ್ ಮಾಡ್ತಾ ನಾನು ವಾಟರ್ನ ಹಿಂದೆ ತಳ್ಳಿದ್ರೆ ವಾಟರ್ ನನ್ನನ್ನು ಮುಂದೆ ತಳ್ಳುತ್ತೆ. ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂಡ್ ಆಕ್ಷನ್. ಕರೆಕ್ಟ್? ಸೊ ವಿ ಹ್ಯಾವ್ ಸೀನ್ ಸಿಂಪಲ್ ಅಂಡ್ ಕಾಮನ್ ಎಕ್ಸಾಂಪಲ್ಸ್ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್ ಅನ್ನು ನಾವು ನೋಡಿದ್ವಿ. ಸೊ ಕಂಡೀಷನ್ ಫಾರ್ ಆಕ್ಷನ್ ಅಂಡ್ ರಿಯಾಕ್ಷನ್ಗೆ ಪೇರ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದೆ. ಯಾವ ಕಂಡೀಷನ್ ಅಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ಒಂದ್ಸಲ ನೋಡೋಣ. ಸೊ ಇಲ್ಲಿ ಒಂದು ಬ್ಲಾಕ್ ಇದೆ, ಈ ಬ್ಲಾಕ್ ಅನ್ನ ನಾನು ಅನದರ್ ಬ್ಲಾಕ್ ಎಗೇನೆಸ್ಟ್ ಇಟ್ಟಾಗ ಏನಾಗುತ್ತೆ, ದಿಸ್ ಬ್ಲಾಕ್
will be pushed, right, by this mass, right? Call this as object A and this as object B. So this B will push A because they are in contact, no? A mele B mele A na ittaga B will push A towards this side. So force on A because of B is in this direction. The force on B due to A is in this direction. B is getting pushed by A in this direction. These two are action and reaction, right? So what is the condition for this action and reaction to exist? Action and reaction to exist, they have to occur simultaneously. The moment A exists force on B, B will also exist force on A. There is no time delay. It is not action and reaction, it is action and quick action, right? There is no time delay, and they act in opposite direction. Okay, your forces are acting in opposite direction. So if I write it in vector notation, your FAB is actually opposite to that of FBA because they are internal forces, act along the same line. ಅವು ಒಂದೇ ಲೈನಲ್ಲೇ ಆಕ್ಟ್ ಆಗುತ್ತೆ, ರೈಟ್? ಸೊ ಈ ಒಂದು ಲೈನನ್ನು ನೀವು ಕನ್ಸಿಡರ್ ಮಾಡಿಕೊಂಡ್ರೆ ದೇ ಆಕ್ಟ್ ಇನ್ ಅ ಸೇಮ್ ಲೈನ್, ದೇ ಕಾಂಟ್ ಆಕ್ಟ್ ಇನ್ different lines, and they act on different objects. Force on A, right, due to B is acting on A. Similarly, the force on B due to A is acting on B. So they are acting on different objects, and they're, of course, they are equal in magnitude and opposite in direction, but they will be always of the same nature. Idu normal ide andre idu normal force andre ಇದು ಕೂಡ ನಾರ್ಮಲ್ ಫೋರ್ಸ್ ಆಗಿರುತ್ತೆ. ಅನದರ್ ಎಕ್ಸಾಂಪಲ್, ಎರಡು ಆಬ್ಜೆಕ್ಟ್ಸ್ ಇದೆ, ಈ ಆಬ್ಜೆಕ್ಟ್ಸ್, ರೈಟ್, ಈ ಆಬ್ಜೆಕ್ಟ್ಸ್ ಗ್ರಾವಿಟೇಷನಲ್ ಪುಲ್ ಮಾಡ್ತಾ ಇದೆ ಅಂದ್ರೆ ಈ ಆಬ್ಜೆಕ್ಟ್ ಕೂಡ ವಿಲ್ ಆಲ್ಸೋ ಪುಲ್ ಅನದರ್ ಆಬ್ಜೆಕ್ಟ್. ಈ ಮಾಸ್ is getting attracted by this one with the force F. Similarly, this mass also ಏನಾಗುತ್ತೆ will get attracted by this mass with the force F. Here these forces are gravitational forces, they are of the same nature. Similarly, here these are normal forces, they are also of the same nature. So these forces in action reaction should be of the same nature. One can't be gravity, another can't be something else electromagnetic, they should be of the same nature. Clear? We have 5 conditions for action reaction. 1, action reaction occurs simultaneously. I throw the ball at a wall, right? Ball applies force on the wall. That instant, that moment, ಆ ಕ್ಷಣದಲ್ಲೇ ವಾಲ್ ಕೂಡ ಫೋರ್ಸ್ ನ ಅಪ್ಲೈ ಮಾಡುತ್ತೆ ಬಾಲ್ ಮೇಲೆ. ದೇ ಆಕ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಬಾಲ್ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತು ಫೋರ್ಸ್, ವಾಲ್ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ನ ಅಪ್ಲೈ ಮಾಡ್ತು. ಆಕ್ಟ್ ಅಲಾಂಗ್ ದ ಸೇಮ್ ಲೈನ್, ದೇ ಆಲ್ವೇಸ್ ಆಕ್ಟ್ ಅಲಾಂಗ್ ದ ಸೇಮ್ ಲೈನ್ ಅಂಡ್ ಆಕ್ಟ್ ಆನ್ ಡಿಫರೆಂಟ್ ಆಬ್ಜೆಕ್ಟ್ಸ್. ಒಂದು ಫೋರ್ಸ್ ಇದರ ಮೇಲೆ, ಇನ್ನೊಂದು ಫೋರ್ಸ್ ವಾಲ್ ನ ಮೇಲೆ ಇರುತ್ತೆ, ಕರೆಕ್ಟ್? ಅಂಡ್ ಈಕ್ವಲ್ ಅಂಡ್ ಆಪೋಸಿಟ್ ಇನ್ ಮ್ಯಾಗ್ನಿಟ್ಯೂಡ್, ಬಟ್ ದೇ ಆರ್ ಡಿಫರೆಂಟ್. They can't be of the different nature, they are always of the same nature. Gravity, gravity, normal, normal, electromagnetic, electromagnetic, tension, tension, they should be of the same nature. Okay, clear? Action and reaction clear? Agadre if action and reaction same ittu andre bodies yake move agutte? Action and reaction same ittu andre net force 0 ಆಯ್ತಲ್ವಾ? ಹಾಗಾದ್ರೆ net force 0 ಆದ್ರೆ ಆಬ್ಜೆಕ್ಟ್ ಯಾಕೆ ಮೂವ್ ಆಗುತ್ತೆ? ಇದಕ್ಕೆ ನಾವು ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಒಂದು ಮನೆ ಒಳಗಡೆ, ರೈಟ್, ಒಂದು ಐಸೋಲೇಟೆಡ್ ಮನೆ ಒಳಗಡೆ ಏನಾಗ್ತಾ ಇದೆ ಅಂದ್ರೆ ಒಂದು ಬ್ಲಾಕ್ ಇದೆ, ರೈಟ್, ಬ್ಲಾಕ್ ಎ, ರೈಟ್, ಬ್ಲಾಕ್ ಎ. ಅನದರ್ ಪರ್ಸನ್ ಇಸ್ ದೇರ್ ಬಿ. ವಾಟ್ ಈಸ್ ಟ್ರೈಂಗ್ ಟು ಡೂ ಅಂದ್ರೆ ಇವನು ಈ ಬ್ಲಾಕ್ ಅನ್ನ ಪುಷ್ ಮಾಡ್ತಾ ಇದ್ದಾನೆ, ರೈಟ್. ದೇರ್ ಇಸ್ ಅ ಫೋರ್ಸ್ ಆನ್ ದಿಸ್ ಎ ಬಿಕಾಸ್ ಆಫ್ ಬಿ. ಅದನ್ನ ಪುಷ್ ಮಾಡ್ತಾ ಇದ್ದಾನೆ, ರೈಟ್. ಬಿಕಾಸ್ ಈಸ್ ಪುಷಿಂಗ್, there is going to be reaction on this guy. ಏನು ಅದೇನಾಗಿರುತ್ತೆ? ಫೋರ್ಸ್ ಆನ್ ಬಿ ಬಿಕಾಸ್ ಆಫ್ ಎ. ಬಟ್ ನಾವು ಈ ಕಂಪ್ಲೀಟ್ ಹೌಸ್ ಅನ್ನ ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ, ಕಂಪ್ಲೀಟ್ ಹೌಸ್ ಅನ್ನ ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡ್ಕೊಂಡ್ರೆ and say that net force on this system is 0 if net force on this system is 0, ಈ system will not change the state of motion. This system ಏನಾಗುತ್ತೆ?
will not change the state of motion, but the objects inside the system, they can move, they may change the state of motion. What happens? See, ಒಂದು ರೂಮಲ್ಲಿ ಫ್ರಿಕ್ಷನ್ಲೆಸ್ ಸರ್ಫೇಸ್ ಇರುವಾಗ ನಾನು ಒಂದು ಆಬ್ಜೆಕ್ಟ್ನ ಪುಷ್ ಮಾಡ್ತಾ ಇದ್ದೀನಿ ಅಂದರೆ there is a chance that I can also go backward, right? But if you complete that entire room as your system, if there is no external force acting on the system, that house will not change the state of motion, correct? So for change of state ಆಗಬೇಕು ಅಂದರೆ ನೆಟ್ ಫೋರ್ಸ್ ಇರಬೇಕು. ಸಿಸ್ಟಮ್ ಅಲ್ಲಿರೋ ಪಾರ್ಟಿಕಲ್ಸ್ ದೇ ಕ್ಯಾನ್ ಮೂವ್ because there is equal action and reaction. Clear? So if net force on the system is 0, objects in the system may change the state of motion. ಅದರಲ್ಲಿ ತೊಂದರೆ ಇಲ್ಲ. ಬಟ್ ಎಫ್ ನೆಟ್ 0 ಇತ್ತು ಅಂದರೆ ಈ ಸಿಸ್ಟಮ್ ಚೇಂಜ್ ಆಫ್ ಸ್ಟೇಟ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಿಮಿಲರ್ಲಿ ಇನ್ನೊಂದು ಅದೇ ಕೇಸಲ್ಲಿ ರೈಟ್, if this person is applying force on this one in this direction and the block will also apply force on this man in this direction, these are going to be equal and opposite. This person and this system may change the state of motion. ಅವುಗಳು ಚೇಂಜ್ ಸ್ಟೇಟ್ ಆಫ್ ಮೋಷನ್ ನ ಚೇಂಜ್ ಮಾಡ್ಬೋದು. ಬಟ್ ಈ ಹೌಸ್ ಮೇಲೆ ರೈಟ್, ದಿಸ್ ಬಿಗ್ ಹೌಸ್ ಮೇಲೆ ಇಫ್ ಎಫ್ ನೆಟ್ ಇಸ್ 0 ಅಂದ್ರೆ, ಇಫ್ ಎಫ್ ನೆಟ್ ಇಸ್ 0 ಅಂದ್ರೆ ದಿಸ್ ಕೆನಾಟ್, ದಿಸ್ ಸಿಸ್ಟಮ್ ಕೆನಾಟ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಯಾವುದು ಇಲ್ಲಿ ಸಿಸ್ಟಮ್ ಯಾವುದು? ದಿಸ್ ಇಸ್ ಯುವರ್ ಬಿಗ್ ಹೌಸ್ ಇಸ್ ಯುವರ್ ಸಿಸ್ಟಮ್. ದಿಸ್ ಬಿಗ್ ಹೌಸ್ ಇಸ್ ಯುವರ್ ಸಿಸ್ಟಮ್, ಕರೆಕ್ಟ್? ಸೊ internal particles may move because of internal forces, but net force, if it is 0 andre, this object, this system will not change the state of motion, correct? Similarly ಅರ್ಥ ಮೇಲೆ ನಾನು ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ಅರ್ಥ ಮೇಲೆ ಒಂದು ಆಬ್ಜೆಕ್ಟನ್ನು ನಾನು ಪುಷ್ ಮಾಡ್ತಾ ಇದ್ದೀನಿ ಅಂದರೆ, ಈ ಆಬ್ಜೆಕ್ಟ್ ನಾನು ಪುಷ್ ಮಾಡ್ತಾ ಇರೋದ್ರಿಂದ ಇಟ್ ವಿಲ್ ಹ್ಯಾವ್ ಸಮ್ ಫೋರ್ಸ್ ಆನ್ ಅರ್ತ್ ಇನ್ ದಿಸ್ ಡೈರೆಕ್ಷನ್, ಕರೆಕ್ಟ್? Right? Because of that, there is going to be reaction from earth. Earth will also push this system in this direction, correct? And gravity irutte, gravity will attract this person towards it, correct? This gravity will attract this mass towards him, and this earth is also getting attracted, earth kuda getting attracted by mass is, this is your gravitational force. Idu gravitational force. Here this gravitational force and this gravitational force are action and reaction. This pushing by earth and this pushing by person, they are equal and opposite because they are also action and reaction. Adre ನಾವು ಇದನ್ನ ಕಂಪ್ಲೀಟ್ ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡಿಕೊಂಡ್ರೆ, ಇದನ್ನು ನಾವು ಕಂಪ್ಲೀಟ್ ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡಿಕೊಂಡು, ಇಫ್ ನೆಟ್ external force and the system is 0, ಈ system will not change the state of motion. But ಒಳಗಡೆ ಇರೋದು they can move, right? They can interact. But if F net on the system is 0, they will not move at all, right? So ಇದೆಲ್ಲ ಕ್ಲಿಯರು. ಸೊ ಯಾವ ಥರ ಆಬ್ಜೆಕ್ಟು ಮೂವ್ ಆಗ್ಬೋದು, ಯಾವ ಥರ ಆಬ್ಜೆಕ್ಟು ಮೂವ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕ್ಲಿಯರ್ ಆಯಿತು. ಇಫ್ ಎಫ್ ನೆಟ್ ಇಸ್ 0, ದ ಸಿಸ್ಟಮ್ ವಿಲ್ ನಾಟ್ ಮೂವ್. ಆದರೆ ಇಂಡಿವಿಜುವಲ್ ಆಗಿ ಒಂದು ಆಬ್ಜೆಕ್ಟ್ ಯಾವ ಥರ ಮೂವ್ ಆಗುತ್ತೆ ಅನ್ನೋದನ್ನು ನಾವು ಫ್ರೀ ಬಾಡಿ ಡಯಾಗ್ರಾಮ್ನ ಬಳಸ್ಕೊಂಡು ಹೇಳ್ಬೋದು. ಫ್ರೀ ಬಾಡಿ ಡಯಾಗ್ರಾಮ್ ಇಸ್ ಅ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಅನ್ ಐಸೋಲೇಟೆಡ್ ಆಬ್ಜೆಕ್ಟ್. ಅದನ್ನು ಒಂದು ಆಬ್ಜೆಕ್ಟನ್ನು ನಾವು ಐಸೋಲೇಟ್ ಮಾಡಿ ಅದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಎಲ್ಲ ಫೋರ್ಸಸನ್ನು ರೆಪ್ರೆಸೆಂಟ್ ಮಾಡೋದನ್ನು ನಾವು ಫ್ರೀ ಬಾಡಿ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೇವೆ. ಅದನ್ನು ಯಾವ ಥರ ಮಾಡ್ತೀವಿ ಅಂದರೆ, ಸೊ ಒಂದು ಸಿಚುಯೇಷನಲ್ಲಿ ಇರೋ ಬಾಡಿನ ನಾವು ಐಸೋಲೇಟ್ ಮಾಡಬೇಕು, ರೈಟ್? ಯಾವ ಬಾಡಿ ಫ್ರೀ ಬಾಡಿ ಡಯಾಗ್ರಾಮ್ ನಾವು ಬರಿಬೇಕು, ಆ ಬಾಡಿನ ಐಸೋಲೇಟ್ ಮಾಡಬೇಕು. ಅದ್ರ ಮೇಲೆ ಆಕ್ಟ್ ಆಗ್ತಾ ಇರ್ತಕ್ಕಂಥ ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ಸನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡಬೇಕು. ಅದನ್ನು ನಾವು ಫ್ರೀ ಬಾಡಿ ಡಯಾಗ್ರಾಮ್ ಅಂತೇಳಿ ಕರಿತೇವೆ. ಇಲ್ಲಿ ಒಂದು ಮಾಸ್ ಎಮ್ ಇದೆ, ಪ್ಲೇಸ್ ನೆಕ್ಸ್ಟ್ ಟು ಅನದರ್ ಮಾಸ್ ಕ್ಯಾಪಿಟಲ್ ಎಮ್.
ಈ ಕೇಸಲ್ಲಿ ಎಕ್ಸ್ಟರ್ನಲ್ ಫೋರ್ಸನ್ನು ಎಫ್ ಅನ್ನೋ ಎಕ್ಸ್ಟರ್ನಲ್ ಫೋರ್ಸನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಬ್ಲಾಕ್ ಎಮ್ ಮೇಲೆ. ಏನಾಗತ್ತೆ ನಾನು ಎಕ್ಸ್ಟರ್ನಲ್ ಫೋರ್ಸ್ ಎಫ್ನ ಅಪ್ಲೈ ಮಾಡ್ತಾ ಇರೋದ್ರಿಂದ ದಿಸ್ ಬ್ಲಾಕ್ ಸ್ಮಾಲ್ ಎಮ್ ಏನು ಮಾಡುತ್ತೆ, ಇಟ್ ವಿಲ್ ಅಪ್ಲೈ ನಾರ್ಮಲ್ ರಿಯಾಕ್ಷನ್ ಆನ್ ದಿಸ್ ಒನ್, ನಾರ್ಮಲ್ ರಿಯಾಕ್ಷನ್ ಆನ್ ದಿಸ್ ಒನ್, and this capital M will also apply normal reaction on this one, alva, normal reaction on this one. This N and this N, their action and reaction, their equal and opposite. ಈ ಆಬ್ಜೆಕ್ಟ್ ಅನ್ನ ನಾನು ಸರ್ಫೇಸ್ ಮೇಲೆ ಇಟ್ಟಿರೋದ್ರಿಂದ, ಈ ಆಬ್ಜೆಕ್ಟ್ ಅನ್ನ ಸರ್ಫೇಸ್ ಮೇಲೆ ಇಟ್ಟಿರೋದ್ರಿಂದ ಇದರ weight mg acts downwards, right? Because we have placed it on ground, ground ಒಂದು ನಾರ್ಮಲ್ ಫೋರ್ಸ್ ಎನ್ ಡ್ಯಾಶ್ ಅನ್ನ ಅಪ್ಲೈ ಮಾಡುತ್ತೆ ಯಾವುದ್ರ ಮೇಲೆ, ಮಾಸ್ ಮೇಲೆ. ಸಿಮಿಲರ್ಲಿ ದಿಸ್ ಆಬ್ಜೆಕ್ಟ್ ವಿಲ್ ಆಲ್ಸೋ ಹ್ಯಾವ್ weight in downward direction mg, capital M into g. Because we placed it on the ground, ground ಏನು ಮಾಡುತ್ತೆ, ನಾರ್ಮಲ್ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ ಮಾಸ್ ಕ್ಯಾಪಿಟಲ್ ಎಮ್ ಮೇಲೆ. ದಿಸ್ ಟೈಮ್ ದಿಸ್ ಕ್ಯಾಪಿಟಲ್ ಎನ್ ಡಬಲ್ ಡ್ಯಾಶ್ ಇಸ್ ಡಿಫರೆಂಟ್ ಫ್ರಮ್ ಕ್ಯಾಪಿಟಲ್ ಎನ್ ಡ್ಯಾಶ್ ಬಿಕಾಸ್ ದೀಸ್ ಟು ಆರ್ ಡಿಫರೆಂಟ್ ವೇಟ್ಸ್ ಅಲ್ವಾ. ಸೊ ಕ್ಲಿಯರ್, ಇಷ್ಟೆಲ್ಲ ಫೋರ್ಸು ಕ್ಲಿಯರ್ ಆಯಿತು, ಇಷ್ಟೆಲ್ಲ ಫೋರ್ಸು ಈ ಸಿಸ್ಟಮಲ್ಲಿ ಇದೆ. ಬಟ್ ಸಿಂಗಲ್ ಆಗಿ ಒಂದು ಆಬ್ಜೆಕ್ಟನ್ನು ನಾನು ಐಸೋಲೇಟ್ ಮಾಡಿ, ರೈಟ್, ಐಸೋಲೇಟ್ ಮಾಡಿ ಅದರ ಫ್ರೀ ಬಾಡಿ ಡಯಾಗ್ರಾಮ್ನ ಯಾವ ಥರ ಬರಿತೀವಿ ಅನ್ನೋದನ್ನ ಹೇಳ್ತೀನಿ. ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಎಮ್ ಏನು ಮಾಡಬೇಕು, ಇಂಥ ಕಾಂಪ್ಲಿಕೇಟೆಡ್ ಸಿಚುವೇಶನಲ್ಲಿ ಎಫ್ ಇದೆ, ರೈಟ್, ಈ ಮಾಸ್ ಮೇಲೆ ನಾರ್ಮಲ್ ರಿಯಾಕ್ಷನ್ ಬಿಕಾಸ್ ಆಫ್ ಕ್ಯಾಪಿಟಲ್ ಎಮ್ ಈ ಡೈರೆಕ್ಷನಲ್ಲಿದೆ, ಈ ಮಾಸ್ ಮೇಲೆ ಬಿಕಾಸ್ ಆಫ್ ಸ್ಮಾಲ್ ಎಮ್ ನಾರ್ಮಲ್ ರಿಯಾಕ್ಷನ್ ಈ ಡೈರೆಕ್ಷನಲ್ಲಿದೆ. ಇದರ ವೇಟು, ಸ್ಮಾಲ್ ಎಮ್ನ ವೇಟು ಕೆಳಗಡೆ ಎಮ್ ಜಿ ಇದೆ, ಕ್ಯಾಪಿಟಲ್ ಎಮ್ನ ವೇಟು ಕೆಳಗಡೆ ಕ್ಯಾಪಿಟಲ್ ಎಮ್ ಜಿ ಇದೆ. ಬಿಕಾಸ್ ಆಫ್ ಅರ್ತ್ ಸರ್ಫೇಸಿಂದ ಇದರ ನಾರ್ಮಲ್ ರಿಯಾಕ್ಷನ್ ಎನ್ ಡ್ಯಾಶ್ ಅಂತ ಹೇಳಿದೆ, ಇದರ ನಾರ್ಮಲ್ ರಿಯಾಕ್ಷನ್ ಎನ್ ಡಬಲ್ ಡ್ಯಾಶ್ ಅಂತ ಹೇಳಿದೆ. ಸೊ ಫ್ರೀ ಬಾಡಿ ಡಯಾಗ್ರಾಮ್ನ ಬರಿಬೇಕು ನಾವು ಐಸೋಲೇಟ್ ಮಾಡಿ ಒಂದು ಆಬ್ಜೆಕ್ಟ್ನ ಅಂದರೆ ಏನು ಮಾಡಬೇಕು, ಫಸ್ಟು ಆಬ್ಜೆಕ್ಟ್ ಮೇಲೆ ಅಪ್ಲೈ ಆಗ್ತಾ ಇರೋಂಥ ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ಅನ್ನ ನಾವು ನೋಡ್ಕೋಬೇಕು, ಕರೆಕ್ಟ್. ಸೊ ಇಫ್ ಯು ವಾಂಟ್ ಟು ರೈಟ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಎಮ್, ಎಮ್ನ ಫ್ರೀ ಬಾಡಿ ಡಯಾಗ್ರಾಮ್ ನಾವು ಬರಿಬೇಕು, ಸ್ಮಾಲ್ ಎಮ್ನ ಫ್ರೀ ಬಾಡಿ ಡಯಾಗ್ರಾಮ್ ಬರಿಬೇಕು ಅಂದರೆ ಎಷ್ಟು ಫೋರ್ಸ್ ಆಗ್ತಾ ಇದೆ ನೋಡು. ಎಕ್ಸ್ಟರ್ನಲ್ ಫೋರ್ಸ್ ಎಫ್ ಇದೆ, ನಾರ್ಮಲ್ ರಿಯಾಕ್ಷನ್ ಈ ಡೈರೆಕ್ಷನ್ ಅಲ್ಲಿ ಇದೆ, ರೈಟ್, ನಾರ್ಮಲ್ ರಿಯಾಕ್ಷನ್ ಫ್ರಮ್ ದ ಅರ್ತ್ ಈ ಡೈರೆಕ್ಷನ್ ಅಲ್ಲಿ ಇದೆ, ವೇಟ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಟೋಟಲ್ 4 ಫೋರ್ಸಸ್ ಸ್ಮಾಲ್ ಎಮ್ ಮೇಲೆ ಆಕ್ಟ್ ಆಗ್ತಾ ಇದೆ. ಒಂದು ಕ್ಯಾಪಿಟಲ್ ಎಫ್ ವಿಚ್ ಇಸ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ಯುವರ್ ಮಾಸ್ ಎಮ್. ಯಾಕೆ ಸೆಂಟರ್ನ ನಾನು ಹಾಕೊಂಡಿದ್ದೀನಿ ಅಂದರೆ, ಸೊ ವಿ ರೆಪ್ರೆಸೆಂಟ್ ಆ ಆಬ್ಜೆಕ್ಟ್ ಆಸ್ ಅ ಪಾಯಿಂಟ್ ಮಾಸ್, ಅದಕ್ಕೆ ಆ ಸೆಂಟರಿಂದ ನಾವು ಫೋರ್ಸನ್ನು ತೋರಿಸ್ತೇವೆ. ಸೊ ಎಫ್ ರೈಟಿಗೆ ಆಕ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಕ್ಯಾಪಿಟಲ್ ಎಮ್, ಎನ್ ಈ ಡೈರೆಕ್ಷನಲ್ಲಿದೆ. ಬಟ್ ಇದ್ರ ಈ ಸಲ ನಾನು ಬಿಗ್ ಮಾಸ್ನ ಜೊತೆಗೆ ಬರೆಯಲ್ಲ, ಯಾಕಂದರೆ ಆ ಆಬ್ಜೆಕ್ಟನ್ನು ನಾವು ಐಸೋಲೇಟ್ ಮಾಡ್ತಾ ಇದ್ವಿ. ಐಸೋಲೇಟ್ ಮಾಡಿ ದೆನ್ ಆಲ್ ದ ಎಕ್ಸ್ಟರ್ನಲ್ ಫೋರ್ಸಸ್ನ ನಾನು ಬರಿತಾ ಇದ್ದೀನಿ. ಎನ್ ಇದೆ, ಆಮೇಲೆ ಎಮ್ ಇದೆ, ಎಮ್ ಇಂಟು ಜಿ ಇದೆ ಡೌನ್ವರ್ಡ್ ಡೈರೆಕ್ಷನಲ್ಲಿ. ಅನದರ್ ಫೋರ್ಸ್ ನಾರ್ಮಲ್ ಎನ್ ಡ್ಯಾಶ್ ಈಸ್ ಇನ್ ದ ಅಪ್ಪರ್ ಡೈರೆಕ್ಷನ್. ಫ್ರೀ ಬಾಡಿ ಡಯಾಗ್ರಾಮ್ ಕ್ಲಿಯರ್. ಸೊ ಏನು ಮಾಡಿದ್ವಿ, ಈ ಕಾಂಪ್ಲೆಕ್ಸ್ ಸಿಚುವೇಶನಲ್ಲಿ ಆ ಎಮ್, ಸ್ಮಾಲ್ ಎಮ್ ಮಾಸನ್ನು ಐಸೋಲೇಟ್ ಮಾಡಿ ಎಷ್ಟೆಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ಅದ್ರ ಮೇಲೆ ಆಕ್ಟ್ ಆಗ್ತಾ ಇದೆ ಅದನ್ನು ನಾನು ಬರೆದೆ. ಇವಾಗ ಕ್ಯಾಪಿಟಲ್ ಎಮ್ಗೆ ಫ್ರೀ ಬಾಡಿ ಡಯಾಗ್ರಾಮ್, ಫ್ರೀ ಬಾಡಿ ಡಯಾಗ್ರಾಮ್ ಅಂದರೆ ಸಿಂಪಲ್ ವರ್ಡ್ಸಲ್ಲಿ ನಾವು ಎಫ್ ಬಿ ಡಿ ಅಂತ ಕೂಡ ಕರಿತೀವಿ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಕ್ಯಾಪಿಟಲ್ ಎಮ್. ನೋಡಿ ಕ್ಯಾಪಿಟಲ್ ಎಮ್ ಮೇಲೆ ಯಾವ್ಯಾವ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ನಾರ್ಮಲ್ ರಿಯಾಕ್ಷನ್ ಬಿಕಾಸ್ ಆಫ್ ಸ್ಮಾಲ್ ಎಮ್ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗ್ತಾ ಇದೆ. ಸೊ ದಿಸ್ ಇಸ್ ಯುವರ್ ನಾರ್ಮಲ್ ರಿಯಾಕ್ಷನ್ ಇದೆ. ಬಿಕಾಸ್ ಆಫ್ ವೇಟ್ ಎಮ್ ಜಿ ಈಸ್ ಆಕ್ಟಿಂಗ್ ಡೌನ್ವರ್ಡ್ಸ್ ಅಲ್ವಾ, ಎಮ್ ಜಿ ಈಸ್ ಆಕ್ಟಿಂಗ್ ಡೌನ್ವರ್ಡ್ಸ್ ಬಿಕಾಸ್ ಆಫ್ ನಾರ್ಮಲ್ ರಿಯಾಕ್ಷನ್ ಇರೋದ್ರಿಂದ ಡ್ಯೂ ಟು ಗ್ರೌಂಡ್ ನಾರ್ಮಲ್ ರಿಯಾಕ್ಷನ್ ಈಸ್ ಆಕ್ಟಿಂಗ್ upwards, right, n double dash ಇದೆ. ಸೊ ದಿಸ್ ಇಸ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಸ್ಮಾಲ್ ಎಮ್ ಮತ್ತೆ ಕ್ಯಾಪಿಟಲ್ ಎಮ್, ರೈಟ್. ಏನು ಮಾಡಿದ್ವಿ, ಮಾಸನ್ನು ಐಸೋಲೇಟ್ ಮಾಡಿ ಎಷ್ಟೆಲ್ಲ ಫೋರ್ಸಸ್ ಆ ಬ್ಲಾಕ್ ಮೇಲೆ, ಆ ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ತಾ ಇದೆ ಅನ್ನೋದನ್ನ ಒಂದು ಪಿಕ್ಚರಲ್ಲಿ ಫ್ರೀ ಮಾಡಿಕೊಂಡು, ಆ ಆಬ್ಜೆಕ್ಟನ್ನು ನಾವು ಫ್ರೀ ಮಾಡಿಕೊಂಡು ಪಿಕ್ಚರನ್ನು ರೆಪ್ರೆಸೆಂಟ್ ಮಾಡಿದ್ವಿ. ಅದಕ್ಕೆ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಅಂತೇಳಿ ಕರಿತೇವೆ. ಸಿಮಿಲರ್ಲಿ ಕ್ಯಾಪಿಟಲ್ ಎಮ್ಗೂ ಕೂಡ ನಾನು ಫ್ರೀ ಬಾಡಿ ಡಯಾಗ್ರಾಮ್ನ ಬರೆದು ತೋರಿಸಿದೆ. ಸಿಮಿಲರ್ಲಿ ಬೇರೆ ಬೇರೆ ಕೇಸಿಗೆ ಫ್ರೀ ಬಾಡಿ ಡಯಾಗ್ರಾಮ್ನ ಯಾವ ಥರ ಮಾಡೋದು ಅನ್ನೋದನ್ನ ನೋಡೋಣ. ಈ ಒಂದು ವೆಡ್ಜ್ ಇದೆ, ಆ ವೆಡ್ಜಿನ ಮಾಸ್ ಎಮ್ ಇದೆ, ಆ ವೆಡ್ಜ್ ಮೇಲೆ ಒಂದು ಸ್ಮಾಲ್ ಬ್ಲಾಕನ್ನು ಪ್ಲೇಸ್ ಮಾಡಿದ್ದೀನಿ. ಒಂದು ಸ್ಮಾಲ್ ಬ್ಲಾಕ್
ಸ್ಮಾಲ್ ಎಮ್ ಅನ್ನ ಪ್ಲೇಸ್ ಮಾಡಿ ಇಟ್ಟಿದ್ದೇನೆ. ಇವಾಗ ನಾವೇನು ಮಾಡಬೇಕು ಅಂದರೆ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಸ್ಮಾಲ್ ಎಮ್ ಅನ್ನ ಬರಿಬೇಕು. ಆಮೇಲೆ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಕ್ಯಾಪಿಟಲ್ ಎಮ್ ಅನ್ನ ಬರಿಬೇಕು. ಫಸ್ಟ್ ಆಫ್ ಆಲ್ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರಿಬೇಕು ಅಂದರೆ ಫೋರ್ಸ್ ಪಿಕ್ಚರ್ ಕ್ಲಿಯರ್ ಇರಬೇಕು. ಏನೆಲ್ಲ ಫೋರ್ಸಸ್ ಆ ಸಿಸ್ಟಮ್ ಮೇಲೆ ಆಕ್ಟ್ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದರ ಮಾಸ್ ಎಮ್ ಇರೋದ್ರಿಂದ ಇದರ ವೆಯ್ಟ್ ವಿಲ್ ಆಕ್ಟ್ ಡೌನ್ವರ್ಡ್ಸ್. ಕರೆಕ್ಟ್. ವೆಡ್ಜಿನ ಮಾಸ್ ಕ್ಯಾಪಿಟಲ್ ಎಮ್ ಇರೋದ್ರಿಂದ ಫಸ್ಟ್ ಥಿಂಗ್ ಇಸ್ ವೆಯ್ಟ್. ವಾಟ್ ಕಮ್ಸ್ ಟು ಅವರ್ ಮೈಂಡ್? ವೆಯ್ಟ್ ಫಸ್ಟ್ ಕಮ್ಸ್ ಟು ಅವರ್ ಮೈಂಡ್. ವೆಯ್ಟ್ ಇಸ್ ಆಕ್ಟಿಂಗ್ ಡೌನ್ವರ್ಡ್ಸ್. ಕರೆಕ್ಟ್. ಇದರ ಮಾಸು ಸ್ಮಾಲ್ ಎಮ್ ಇರೋದ್ರಿಂದ this one will also act downwards from its own center towards the center of earth. Correct. These two are in contact allirodrinda normal reaction on small m because of capital M ee direction allide. Normal reaction because of small m on capital M ee direction alli ide. Correct. This one is acting on wedge. This normal reaction is acting on wedge because of small m. This normal reaction is acting on small m because of wedge. Clear ಇದೆ ಅಲ್ವಾ? ಯಾವ ಫೋರ್ಸು ಯಾವುದ್ರ ಮೇಲೆ ಆಕ್ಟ್ ಆಗ್ತಾ ಇದೆ ಅನ್ನೋದು ಕ್ಲಿಯರ್ ಇದೆ. ಇಲ್ಲಿ ನೋಡಿ ಒನ್ ಮೋರ್ ಟೈಮ್ ಹೇಳ್ತಿದ್ದೀನಿ. ಈ ನಾರ್ಮಲ್ ರಿಯಾಕ್ಷನ್ ಈಸ್ ಕಮಿಂಗ್ ಫ್ರಮ್ ಕ್ಯಾಪಿಟಲ್ ಎಮ್ ಬಟ್ ಆಕ್ಟಿಂಗ್ ಆನ್ ಎನ್. ದಿಸ್ ಸ್ಮಾಲ್ ಎಮ್ ಇರೋದ್ರಿಂದ ಅದರ ಸೆಂಟರಲ್ಲಿ ನಾನು ಆ ಫೋರ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡ್ತಾ ಇರೋದು ಕ್ಯಾಪಿಟಲ್ ಎಮ್ ಇರಬಹುದು, ತಗೊಳ್ತಾ ಇರೋದು ಯಾರು? ಸ್ಮಾಲ್ ಎಮ್. ಅದಕ್ಕೆ ಅದರ ಸೆಂಟರಲ್ಲಿ ನಾನು ಇದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಇರಬೇಕು ಎಲ್ಲಿ ಫೋರ್ಸನ್ನು ನಾವು ಬರಿಬೇಕು ಅನ್ನೋದು. ಸಿಮಿಲರ್ಲಿ ಇಲ್ಲಿ ದಿಸ್ ಎಮ್ ಜಿ ಕ್ಯಾಪಿಟಲ್ ಎಮ್ ಜಿ ಈಸ್ ಆಕ್ಟಿಂಗ್ ಆನ್ ಕ್ಯಾಪಿಟಲ್ ಎಮ್ ಇರೋದ್ರಿಂದ ಅದರ ಸೆಂಟ್ರಲ್ಲಿ ನಾನು ಆ ಎಮ್ ಜಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ವರ್ಟಿಕಲಿ ಡೌನ್. ಇಲ್ಲಿ ಕೂಡ ಸ್ಮಾಲ್ ಎಮ್ ಜಿನ ವರ್ಟಿಕಲಿ ಡೌನ್ ಫ್ರಮ್ ದ ಸೆಂಟರ್ ಆಫ್ ಸ್ಮಾಲ್ ಎಮ್. ಕ್ಲಿಯರ್ ಇದೆ? ಸೊ ಇವಾಗ ಏನು ಮಾಡಬೇಕು? ಎಫ್ ಬಿ ಡಿ ಆಫ್ ಸ್ಮಾಲ್ ಎಮ್ ಮಾಡಬೇಕು ಅಂದರೆ ಈ ಸ್ಮಾಲ್ ಎಮ್ ಅನ್ನ ನಾನು ಐಸೋಲೇಟ್ ಮಾಡಬೇಕು. ಅದರ ಮೇಲೆ ಆಕ್ಟ್ ಆಗ್ತಾ ಇರ್ತಕ್ಕಂಥ ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ಅನ್ನ ನೋಟ್ ಮಾಡಬೇಕು. ಸೊ ಯುವರ್ ಸ್ಮಾಲ್ ಎಮ್ ಈ ಥರ ಇದೆ ಅಲ್ವಾ? ಇಂಕ್ಲೈನ್ ಮೇಲೆ ಸರ್ಫೇಸ್ ಮೇಲೆ ಇಟ್ಟಿರೋದ್ರಿಂದ ಇದೆಲ್ಲ ಸರ್ಫೇಸ್ಗಳು ಸ್ಮೂತ್ ಸರ್ಫೇಸ್. ಯಾಕಂದ್ರೆ ನಾವು ಫ್ರಿಕ್ಷನ್ ಬಗ್ಗೆ ಯಾವುದೇ ರೀತಿಯ ಡಿಸ್ಕಷನ್ ಮಾಡ್ತಾ ಇಲ್ಲ. ಗೆಲಿಲಿಯೋ ಎಕ್ಸ್ಪೆರಿಮೆಂಟ್ ಇಂದ ಹೇಳ್ಕೊಂತ ಬಂದಿದ್ದೀನಿ. ಸೋ ಫಾರ್ ವಿ ಆರ್ ಓನ್ಲಿ ಲುಕಿಂಗ್ ಅಟ್ ಸ್ಮೂತ್ ಸರ್ಫೇಸಸ್ ವಿಚ್ ಆರ್ ವೆರಿ ಐಡಿಯಲ್. ಕರೆಕ್ಟ್. ಸೊ ದಿಸ್ ಒನ್ ಈಸ್ ಯರ್ ಸ್ಮಾಲ್ ಎಮ್. ಆನ್ ದಿ ಸ್ಮಾಲ್ ಎಮ್ ಏನೆಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ನೋಡಿ. ವೆಯ್ಟ್ ಆಕ್ಟ್ ಆಗ್ತಾ ಇದೆ, ಎಮ್ ಜಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ, ಅಂಡ್ ನಾರ್ಮಲ್ ರಿಯಾಕ್ಷನ್ ಇದೆ. ಈ ನಾರ್ಮಲ್ ರಿಯಾಕ್ಷನ್ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ ಬಿಕಾಸ್ ಆಫ್ ಕ್ಯಾಪಿಟಲ್ ಎಮ್. ಸೊ ದಿಸ್ ಇಸ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಸ್ಮಾಲ್ ಎಮ್. ನಾವಿವಾಗ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ವೆಡ್ಜ್ ಕ್ಯಾಪಿಟಲ್ ಎಮ್ ನ ಬರಿಬೇಕು ಅಂದ್ರೆ ಅದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ನೋಡಿ. ಎಫ್ ಎಕ್ಸ್ಟರ್ನಲ್ ಆನ್ ಕ್ಯಾಪಿಟಲ್ ಎಮ್, ಫಸ್ಟ್ ಒನ್ ಇಸ್ ವೇಟ್ ಆಕ್ಟಿಂಗ್ ಡೌನ್ವರ್ಡ್ಸ್ from its center. Second one is normal reaction from small m is in this direction. Correct. There are only two forces acting on each other, normal reaction and gravity. Clear? We have isolated the body and draw all the external forces on that body separately. So this is your free body diagram for this case. ಇನ್ನೊಂದು ಕೇಸನ್ನು ತಗೊಂಡು ಫ್ರೀ ಬಾಡಿ ಡಯಾಗ್ರಾಮ್ನ ಮಾಡ್ತೀನಿ. ಸೊ ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ದಿಸ್ ಒನ್ ಈಸ್ ಟೆನ್ಷನ್ ಸಿಸ್ಟಮ್. ಏನಾಗ್ತಾ ಇದೆ ಅಂದರೆ ಒಂದು ಮಾಸ್ ಇದೆ, ಆ ಮಾಸಿಗೆ ಒಂದು ಹಗ್ಗದ ಮೂಲಕ ಇನ್ನೊಂದು ಮಾಸನ್ನು ಕಟ್ ಹಾಕಿದ್ವಿ. ಕಟ್ ಹಾಕ್ಬಿಟ್ಟು ಎಕ್ಸ್ಟರ್ನಲ್ ಫೋರ್ಸ್ ಎಫ್ ಇಂದ ನಾನು ಈ ಸಿಸ್ಟಮನ್ನು ಎಳಿತಾ ಇದ್ದೀನಿ, ರೈಟ್ ಲೆಫ್ಟಿಗೆ ಎಳಿತಾ ಇದ್ದೀನಿ. ಅವಾಗ ಏನಾಗುತ್ತೆ? ಈ ಬ್ಲಾಕು ಕೂಡ ಮೂವ್ ಆಗುತ್ತೆ, ಈ ಬ್ಲಾಕು ಕೂಡ ಮೂವ್ ಆಗುತ್ತೆ. ಬಟ್ ನಾವು ಅಪ್ಲೈ ಮಾಡ್ತಾ ಇರೋದು ಫೋರ್ಸನ್ನು ಕ್ಯಾಪಿಟಲ್ ಎಮ್ ಮೇಲೆ ಅಲ್ವಾ? ಬಟ್ ಈ ಎಮ್ ಯಾಕೆ ಮೂವ್ ಆಗ್ತಾ ಇದೆ? ಎಮ್ ಯಾಕೆ ಮೂವ್ ಆಗ್ತಾ ಇದೆ ಅಂದರೆ ಎಮ್ ಮೇಲೆ ಟೆನ್ಷನ್ ಆಕ್ಟ್ ಮಾಡ್ತಾ ಇದೆ. ಎಮ್ ಮೇಲೆ ಟೆನ್ಷನ್ ಆಕ್ಟ್ ಮಾಡ್ತಾ ಇದೆ. ಸಿನ್ಸ್ ಟೆನ್ಷನ್ ಈಸ್ ಆಲ್ವೇಸ್ ಅ ಪುಲ್ಲಿಂಗ್ ಫೋರ್ಸ್, ವಿ ಶೋ ಇಟ್ ಇನ್ ದಿಸ್ ಡೈರೆಕ್ಷನ್. ಬಟ್ ಈ ಎಮ್ ಅನ್ನು ನೋಡಿದಾಗ ವಿತೌಟ್ ದಿಸ್ ಸ್ಮಾಲ್ ಎಮ್ ಇಲ್ಲ ಅಂದಿದ್ರೆ ದಿಸ್ ಕ್ಯಾಪಿಟಲ್ ಎಮ್ ವುಡ್ ಹ್ಯಾವ್ ಮೂವ್ಡ್ ವೆರಿ ಈಸಿಲಿ ಅಲ್ವಾ? ಬಟ್ ಈ ಸ್ಮಾಲ್ ಎಮ್ ಇರೋದ್ರಿಂದ ದಿಸ್ ಕ್ಯಾಪಿಟಲ್ ಎಮ್ ಮೂವ್ಸ್ ವೆರಿ ಸ್ಲೋಲಿ. ಸೊ ವೈ ಡಸ್ ಇಟ್ ಮೂವ್ ವೆರಿ ಸ್ಲೋಲಿ?
because this capital M is also under tension in this direction. Tension ಎಳೆಯಕ್ ಬಿಡ್ತಾ ಇಲ್ಲ, ಮುಂದೆ ಹೋಗಕ್ ಬಿಡ್ತಾ ಇಲ್ಲ, ಫೋರ್ಸ್ ಏನಿದೆ ಮುಂದೆ ಎಳಿತಾ ಇದೆ, ಬಟ್ tension because of this string is pulling the block capital M in this direction. So when you look at capital M, tension is acting in this direction. So complete forces are clear. We have another weight acting downwards, capital Mg of capital M. Similarly small m ಇಂದ small mg ಇದೆ, and ಇದರ corresponding normal reaction ಈ direction ಅಲ್ಲಿ ಇದೆ, ಇದರ corresponding normal reaction upward direction ಅಲ್ಲಿ ಇದೆ, ಅದನ್ನು ಕೂಡ ನಾವು ಬರೆಯೋಣ. ಸೊ ಸೆಂಟರ್ ಇಂದಾನೆ ಬರಿತಾ ಇದ್ದೀನಿ, ಆಲ್ವೇಸ್ ನಾನು ಫೋರ್ಸ್ ಅನ್ನು ನೋಡ್ಕೋಬೇಕು. mg, so and this one is capital N, so this one is capital Mg. ಇದರ normal reaction will be something else based on its own weight, n dash. ಸೊ ನಾನು ಇವಾಗ ಐಸೋಲೇಟ್ ಮಾಡಿ ಫ್ರೀ ಬಾಡಿ ಡಯಾಗ್ರಾಮ್ನ ಸಿಂಪಲ್ ಆಗಿ ಒಂದೇ ಬ್ಲಾಕಿಗೆ ಬರೆದು ತೋರಿಸ್ಬೇಕು. ಯಾವ ಥರ ಬರಿತೀವಿ? ಸೊ ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಮೇಲೆ ಏನೆಲ್ಲ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಇಂಡಿಕೇಟ್ ಮಾಡಬೇಕು ಆಫ್ಟರ್ ಐಸೋಲೇಟಿಂಗ್ ಇಟ್. ಕರೆಕ್ಟ್? ಫಸ್ಟ್ ಆಫ್ ಆಲ್ ಡೈರೆಕ್ಟ್ಲಿ ವೆಯ್ಟ್ನ ಬರಿತೀನಿ. ವೆಯ್ಟ್ ಈಸ್ ಆಕ್ಟಿಂಗ್ ಡೌನ್ವರ್ಡ್ಸ್ ಅಂಡ್ ನಾರ್ಮಲ್ ಈಸ್ acting upwards because of the surface. That normal is on this block. Correct? And tension act ಆಗ್ತಾ ಇದೆ. Tension is in this direction. Tension is in this direction. ಈ mass ಅನ್ನ the tension in the string is pulling in this direction. So this is also another external force ಆಗುತ್ತೆ. If I look at capital M ನೋಡಿದ್ರೆ, first of all external force F ಈ direction ಅಲ್ಲಿ ಇದೆ, tension ಈ direction ಅಲ್ಲಿ ಇದೆ, ಟೆನ್ಷನ್ ಮೂವ್ ಆಗೋಕ್ಕೆ ಬಿಡ್ತಾ ಇಲ್ಲ ಕ್ಯಾಪಿಟಲ್ ಎಮ್ ನ, ಯಾಕಂದ್ರೆ ಹಿಂದೆ ಸ್ಮಾಲ್ ಎಮ್ ಇದೆ ಅದರಿಂದ. ಸೊ ಈ ಸ್ಟ್ರಿಂಗ್ ವಿಲ್ ಹ್ಯಾವ್ ಟೆನ್ಷನ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಆನ್ ದಿಸ್ ಕ್ಯಾಪಿಟಲ್ ಎಮ್ ಮಾಸ್. ಇದರ ವೆಯ್ಟ್ ಕ್ಯಾಪಿಟಲ್ ಎಮ್ ಇಂಟು ಜಿ ಆಕ್ಟಿಂಗ್ ಡೌನ್ವರ್ಡ್ಸ್, ಅಂಡ್ ಬಿಕಾಸ್ ಆಫ್ ಅರ್ಥಿನ ಸರ್ಫೇಸ್ ಇರೋದ್ರಿಂದ ಸೊ ನಾರ್ಮಲ್ ರಿಯಾಕ್ಷನ್ ಎನ್ ಡ್ಯಾಶ್ ಇಸ್ ಆಕ್ಟಿಂಗ್ ಅಪ್ವರ್ಡ್ಸ್. ಕ್ಲಿಯರ್? ಸೊ ಫ್ರೀ ಬಾಡಿ ಡಯಾಗ್ರಾಮ್ನ ಯಾವ ಥರ ಮಾಡೋದು ಅನ್ನೋದು ನಮಗೆ ಗೊತ್ತಾಯ್ತು. ಯಾವ ಥರ ಮಾಡ್ತೀವಿ? ಮಾಸಸ್ ಇದೆ, ಫಸ್ಟು ಫೋರ್ಸಸ್ ಅನ್ನ ಬರಿ, ಆ ಫೋರ್ಸಸ್ ಅನ್ನ ಬರೆದು ಆದ್ಮೇಲೆ ಎಲ್ಲ ಫೋರ್ಸಸ್ ಅನ್ನ ಬರೆದು ಆದ್ಮೇಲೆ ಯಾವ ಬ್ಲಾಕ್ನ ಫ್ರೀ ಬಾಡಿ ಡಯಾಗ್ರಾಮ್ನ ನಾವು ಬರಿಬೇಕು ಅದನ್ನ ಐಸೋಲೇಟ್ ಮಾಡು. ಆ ಬ್ಲಾಕ್ ಮೇಲೆ ಆಕ್ಟ್ ಆಗ್ತಾ ಇರ್ತಕ್ಕಂಥ ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ಅನ್ನ ನಾವು ಬರೆದು ತೋರಿಸಿದ್ರೆ ಅದು ಫ್ರೀ ಬಾಡಿ ಡಯಾಗ್ರಾಮ್. ಇದರ ರಿಲೇಟೆಡ್ ಸಮ್ ಪ್ರಾಬ್ಲಮ್ಸ್ ಅನ್ನ DPP ಹಾಕಿರ್ತೀನಿ. ಸೊ ಸಾಲ್ವ್ ಮಾಡಿ ಫ್ರೀ ಬಾಡಿ ಡಯಾಗ್ರಾಮ್ನ ಬರೆಯೋದು ಯಾವ ಥರ ಅಂತ ಕಲ್ತ್ಕೊಳ್ಳಿ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಎಕ್ಸ್ಟರ್ನಲ್ ಫೋರ್ಸ್ ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ. ಇಫ್ all the external forces, summation of all the external forces is 0, let us say if F net becomes 0, summation of all the external forces is 0, right? In that case ಏನಾಗ್ತಾ ಇದೆ? summation of F external is 0 ಅಂದ್ರೆ ಆ ಕೇಸಸ್ ಅಲ್ಲಿ ನಾವು ಏನ್ ಹೇಳ್ಬೋದು? ಆಬ್ಜೆಕ್ಟ್ ಮೂವ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಆಬ್ಜೆಕ್ಟ್ ಚೇಂಜ್ ಆಫ್ ಸ್ಟೇಟ್ ಅನ್ನ ಮಾಡ್ತಾ ಇಲ್ಲ, ಇತರ ಸ್ಟೇಟ್ ಅನ್ನ ಅದು ಬದಲಾಯಿಸ್ತಾ ಇಲ್ಲ, ಯಾಕಂದ್ರೆ ಎಫ್ ನೆಟ್ 0 ಆಗಿದೆ, ಬಟ್ ಎಫ್ ಎಕ್ಸ್ಟರ್ನಲ್ ಈಸ್ ಸ್ಟಿಲ್ ಪ್ರೆಸೆಂಟ್. ಯಾವ ತರ ಅಂದ್ರೆ ಇಲ್ಲಿ ನೋಡಿ, ಒಂದು ಆಬ್ಜೆಕ್ಟ್ ಇದೆ, ಒಂದು ಆಬ್ಜೆಕ್ಟ್ ಮೇಲೆ ಈ ಡೈರೆಕ್ಷನ್ ಅಲ್ಲಿ ನಾನು ಪುಷ್ ಮಾಡ್ತಾ ಇದ್ದೀನಿ. ಸಿಮಿಲರ್ಲಿ ಅನದರ್ ಫ್ರೆಂಡ್ ಆಫ್ ಮೈನ್ ಈ ಡೈರೆಕ್ಷನ್ ಅಲ್ಲಿ ಪುಷ್ ಮಾಡ್ತಾ ಇದ್ದಾನೆ, ಉಲ್ಟಾ ಡೈರೆಕ್ಷನ್ ಅಲ್ಲಿ ಪುಷ್ ಮಾಡ್ತಾ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ ದಿಸ್ ಆಬ್ಜೆಕ್ಟ್ ಇಸ್ ನಾಟ್ ಗೋಯಿಂಗ್ ಎನಿವೇರ್. ದಿಸ್ ಇಸ್ ಓನ್ಲಿ ಪಾಸಿಬಲ್ ಇಫ್ F1 magnitude is equal to F2 magnitude. Then only we can say this object is either at rest or at uniform motion. This object is either at rest or in uniform motion. Or vectorially now bardre F12 is F12 force on 1 or force 1 is ulta of force 2 vectorially. So in that condition ನಾವು ಏನು ಹೇಳ್ಬೋದು? ಆಬ್ಜೆಕ್ಟ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂತ ಹೇಳಿ ಹೇಳ್ಬೋದು. ಸೊ ಅಲಾಂಗ್ ಎಕ್ಸ್ ಆಕ್ಸಿಸ್ ಅನ್ನು ನಾನು ನೋಡಿದ್ರೆ ಎಫ್ ನೆಟ್ ಅನ್ನ ಬರಿ. ಎಫ್ ನೆಟ್ ಇಸ್ ಆಕ್ಚುಲಿ ಸಮೇಷನ್ ಆಫ್ F1 ವೆಕ್ಟರ್ ಪ್ಲಸ್ F2 ವೆಕ್ಟರ್
plus F2 vector. If F net is 0, which means if F net is 0, F external net is 0, right? Which means A is 0, acceleration is 0 in that direction, which is along x axis. But y axis ಅಲ್ಲಿ ನೋಡಿದ್ರೆ y axis ಅಲ್ಲಿ ಯಾವ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ? y axis ಅಲ್ಲಿ weight mg acting down if its weight is mass is m and g is gravitational acceleration and normal is acting upwards. In that case, if there is equilibrium along y axis ಅಂದ್ರೆ y axis ಅಲ್ಲೂ ಕೂಡ ಆಬ್ಜೆಕ್ಟ್ ಮೂವ್ ಆಗ್ತಿಲ್ಲ ಅಂದ್ರೆ F net is equal to, right, along y axis ನಾನು ಬರೀತಿರೋದು along y axis F net which is n, right, plus mg vector, n plus mg, if that is 0, right, which means F external net is 0, which means A is 0. This is along x and this one is along y. So when the object equilibrium ಅಲ್ಲಿ ಇದೆ ಅಂದ್ರೆ x ಅಲ್ಲಿ equilibrium ಅಲ್ಲಿ ಇದೆ ಅಂದ್ರೆ x ಅಲ್ಲಿ ಇರೋ net force, net external force 0 ಇದೆ ಅಂತ. y ಅಲ್ಲಿ ಆಬ್ಜೆಕ್ಟ್ equilibrium ಅಲ್ಲಿ ಇದೆ ಅಂದ್ರೆ y ಅಲ್ಲಿ ಇರೋ net force, y ಅಲ್ಲಿ ಇರೋ net external force 0 ಇದೆ ಅಂತ. In that case equilibrium ಅಲ್ಲಿ ಇದೆ ಆಬ್ಜೆಕ್ಟ್ ಅಂದ್ರೆ it is either at rest or it is moving with uniform acceleration, uniform motion ಅಂತ ಅಥವಾ uniform velocity ಅಂತ. ಸೊ ಅದ್ರ ಬದಲು ಸಿಂಪಲ್ ಆಗಿ ಎರಡು ಫೋರ್ಸಸ್ ಅನ್ನ ತಗೊಂಡು ಯಾವ ತರ ಮಾಡೋದು ಅಂತ ತೋರುತ್ತೆ. ಇವಾಗ ಅದೇ ಆಬ್ಜೆಕ್ಟ್ ಕ್ಯಾಪಿಟಲ್ ಎಂ ಮೇಲೆ now not just only one force, there are multiple forces, but they are saying if F net is 0, if F net is 0, ಯಾವ ತರ ನಾವು F net ಅನ್ನ 0 ಮಾಡ್ಬೋದು? If F net is 0 ಏನಾಗುತ್ತೆ? The body will not move. So your F net is actually the summation of vector sum of F1 plus F2 plus F3. If that is 0, we can say ಈ ಆಬ್ಜೆಕ್ಟ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ. ಸೊ ಅದನ್ನ ಯಾವ ತರ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅನ್ನೋದನ್ನ ಎಕ್ಸ್ ಮತ್ತೆ ವೈ ಅಲ್ಲಿ ನಾವು ಸಪರೇಟ್ ಆಗಿ ತೋರಿಸ್ತೀವಿ. ಯಾವ ತರ ಎಕ್ಸ್ ಡೈರೆಕ್ಷನ್ ಅಲ್ಲಿ ಆಬ್ಜೆಕ್ಟ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ, ಯಾವ ತರ ಎಕ್ಸ್ ಡೈರೆಕ್ಷನ್ ಅಲ್ಲಿ ಏನೇ ಆಕ್ಸಿಲರೇಷನ್ ಇಲ್ಲ ಅನ್ನೋದನ್ನ ತೋರಿಸೋಣ. ಸೊ ಹೆಂಗೆ ಅಂದ್ರೆ ಕೊಟ್ಟಿರೋ ಕೇಸಸ್ ಅಲ್ಲಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅನ್ನ ನಾವು ಬರ್ಕೋಬೇಕು. ಎಕ್ಸ್ ಅಂಡ್ ವೈ ಆಕ್ಸಿಸ್ ಅನ್ನ ನಾವು ಬರ್ಕೋಬೇಕು. ದಿಸ್ ಇಸ್ ಆರ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಸೊ ಇಫ್ ದಿಸ್ ಆಂಗಲ್ ಇಸ್ ಥೀಟಾ, ಈ ಆಂಗಲ್ ಥೀಟಾ ಇತ್ತು ಅಂದ್ರೆ, ಸೊ ಈ ಆಂಗಲ್ ಥೀಟಾ ಇತ್ತು ಅಂದ್ರೆ ಸೊ ಈ ಆಂಗಲ್ ಕೂಡ ಥೀಟಾ ಇತ್ತು ಅಂದ್ರೆ, ಇನ್ ದಟ್ ಕೇಸ್ ಐ ಆಮ್ ರಿಸಾಲ್ವಿಂಗ್ ದ ಫೋರ್ಸಸ್. ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದು ಏನಾಗುತ್ತೆ? F1 ಕಾಸ್ ಥೀಟಾ. ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದು ಏನಾಗುತ್ತೆ? F2 ಕಾಸ್ ಥೀಟಾ. ಕರೆಕ್ಟ್? ಎಕ್ಸ್ ಡೈರೆಕ್ಷನ್ ಅಲ್ಲಿ ಮಾತ್ರ ನಾನು ಬರಿತಾ ಇರೋದು. ಸೊ ದಿಸ್ F3 ದೇರ್ ಇಸ್ ನೋ ಕಾಂಪೊನೆಂಟ್ ಇನ್ ಎಕ್ಸ್ ಡೈರೆಕ್ಷನ್ ಇರೋದ್ರಿಂದ ನಾವು ಬರೆಯಕ್ಕೆ ಹೋಗ್ತಾ ಇಲ್ಲ. ಸೊ ಎಫ್ ನೆಟ್ ಅಲಾಂಗ್ ಎಕ್ಸ್ ಅನ್ನ ನಾನು ತಗೊಂಡ್ರೆ ಅಲಾಂಗ್ ಎಫ್ ನೆಟ್ ಅಲಾಂಗ್ ಎಕ್ಸ್, ರೈಟ್, ಅಲಾಂಗ್ ಎಕ್ಸ್ ಆಕ್ಸಿಸ್ ನ ಮಾಡಿದಾಗ, ಸೊ ಎಫ್ ನೆಟ್ ಅಲಾಂಗ್ ಎಕ್ಸ್ ಆಕ್ಸಿಸ್. ವಾಟ್ ಇಸ್ ಎಫ್ ನೆಟ್ ಅಲಾಂಗ್ ಎಕ್ಸ್ ಆಕ್ಸಿಸ್? ಸಿ ಗೈಸ್, your F1 cos theta vector, which is F1 cos theta, and which is another vector F2 cos theta vector, F2 cos theta vector. If they are sum is equal to 0, ಅವೆರಡನ್ನ ಆಡ್ ಮಾಡಿದಾಗ sum equal to 0 ಅಂದ್ರೆ, so we can say that the object is in equilibrium. So if theta is same andre, we can say F1 is equal and opposite to F2, right? For motion along x axis, if the net external force is 0, we can say that the object is in equilibrium along x axis. Similarly y direction ಅಲ್ಲಿ ನೋಡಿದಾಗ, y direction ಅಲ್ಲಿ ಮತ್ತೊಂದ್ಸಲ ರಿಸಾಲ್ವ್ ಮಾಡೋಣ. ಈ ಫೋರ್ಸ್ ಈ ಆಂಗಲ್ ಥೀಟಾ ಇತ್ತು ಅಂದ್ರೆ, ಈ ಫೋರ್ಸಿನ y ಕಾಂಪೊನೆಂಟ್ ಏನಿರುತ್ತೆ? F2 sin
ಥೀಟಾ. ಈ ಫೋರ್ಸಿನ y ಕಾಂಪೊನೆಂಟ್ ಏನಿರುತ್ತೆ F1 sin ಥೀಟಾ, F1 sin ಥೀಟಾ, F2 sin ಥೀಟಾ. ಅಲಾಂಗ್ y ಡೈರೆಕ್ಷನಲ್ಲಿ ನೋಡ್ತಾ ಇದ್ದೀನಿ. ಸೊ ಅಲಾಂಗ್ y ಡೈರೆಕ್ಷನಲ್ಲಿ ನಾವು ಎಫ್ ನೆಟನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಂ ಬೇಕು ಅಂದರೆ ಸಮೇಷನ್ ಆಫ್ ಫೋರ್ಸಸ್ ಹ್ಯಾಸ್ ಟು ಬಿ 0, ಕರೆಕ್ಟ್? ಸೊ ಯು ಹ್ಯಾವ್ y ಡೈರೆಕ್ಷನ್. ನಾವು y ಡೈರೆಕ್ಷನಲ್ಲಿ ಅಪ್ಲೈ ಮಾಡೋಣ. ಅಲಾಂಗ್ y, ಎಫ್ ನೆಟ್ ಅಲಾಂಗ್ y axis, right? We are applying F net along y axis. So y axis ಅಲ್ಲಿ F net ನ ಅಪ್ಲೈ ಮಾಡೋಣ. So F net is equal to first force in y direction F1 sin theta, right? F1 sin theta. Second force in y direction F2 sin theta, right? Third force in y direction which is F3 vector. If that is equal to 0, ಝೀರೋ ಇತ್ತು ಅಂದರೆ ನಾವು ಅದನ್ನು ಈಕ್ವಿಲಿಬ್ರಿಯಂ ಇನ್ ವೈ ಆಕ್ಸಿಸ್ ಅಂತೇಳಿ ಕರಿಬೋದು. ಕ್ಲಿಯರ್? ಎಫ್ ಬಿ ಡಿ ಮಾಡೋದು ಯಾವ ಥರ, ಎಫ್ ಬಿ ಡಿ ಮಾಡಿ ಆದಮೇಲೆ ಎಲ್ಲ ಫೋರ್ಸಸನ್ನು ಕನ್ಸಿಡರ್ ಮಾಡಿಕೊಂಡು ಒಂದು ಆಬ್ಜೆಕ್ಟ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂತ ಹೇಳೋದು ಯಾವ ಥರ ಅನ್ನೋದನ್ನು ನಾನು ಹೇಳಿದೆ. ಸೊ ಎಕ್ಸ್ಟರ್ನಲ್ ಫೋರ್ಸಸನ್ನು ಕನ್ಸಿಡರ್ ಮಾಡ್ಕೋ, ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಏನೇನೆಲ್ಲ ಎಕ್ಸ್ಟರ್ನಲ್ ಇದೆ ಆ್ಯಡ್ ಮಾಡು. ಇಫ್ ದ್ಯಾಟ್ ನೆಟ್ is equal to 0, the object is in equilibrium. So y direction ಅಲ್ಲಿ equilibrium ಅಲ್ಲಿ ಇದೆ ಅಂದ್ರೆ ಯಾವ ತರ ಹೇಳ್ತೀವಿ? ಸೊ y direction ಅಲ್ಲಿರೋ ಎಕ್ಸ್ಟರ್ನಲ್ ಫೋರ್ಸಸ್ ಅನ್ನ ನೋಡ್ಕೋ, ಅವೆಲ್ಲದನ್ನ ಆಡ್ ಮಾಡು. ಇಫ್ ದಟ್ ಸಮ್, ವೆಕ್ಟೋರಿಯಲ್ ಸಮ್ is equal to 0 ಅಂದ್ರೆ we can say that object is in equilibrium in y direction also. If x and y both are together, x equilibrium ಕೂಡ ಇದೆ, y equilibrium ಕೂಡ ಇದೆ together ಅಂದ್ರೆ the body is in ಕಂಪ್ಲೀಟ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬಹುದು. ಸೊ ಎಕ್ಸ್ ಅಲ್ಲೂ ಮೂವ್ ಆಗ್ತಾ ಇಲ್ಲ, ವೈ ಅಲ್ಲೂ ಮೂವ್ ಆಗ್ತಾ ಇಲ್ಲ, ಅಥವಾ ಎಕ್ಸ್ ಅಲ್ಲೂ ಬಾಡಿ ಆಕ್ಸಿಲರೇಟ್ ಆಗ್ತಾ ಇಲ್ಲ, ವೈ ಅಲ್ಲೂ ಬಾಡಿ ಆಕ್ಸಿಲರೇಟ್ ಆಗ್ತಾ ಇಲ್ಲ, ಯಾವುದೇ ಡೈರೆಕ್ಷನ್ ಅಲ್ಲೂ ಕೂಡ ಆಕ್ಸಿಲರೇಟ್ ಆಗ್ತಾ ಇಲ್ಲ ಅಂದ್ರೆ ಈಕ್ವಿಲಿಬ್ರಿಯಂ ಶುಡ್ ಬಿ ದೇರ್ ಇನ್ ಬೋತ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಕ್ಲಿಯರ್? ಸೊ ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಅರಿಸ್ಟಾಟಲ್ ಇಂದ ಹಿಡಿದು ಗೆಲಿಲಿಯೋ ಏನನ್ನ ಕನ್ಕ್ಲೂಷನ್ ತಂದ, ಅದಾದ್ಮೇಲೆ ನ್ಯೂಟನ್ ಏನ್ ಮಾಡಿದ್ರು, ನ್ಯೂಟನ್ ಲಾಸ್ ಆಫ್ ಮೋಷನ್ ಅಲ್ಲಿ ಏನೇನೆಲ್ಲ ಡಿಸ್ಕಸ್ ಮಾಡಿದ್ರು, ಫಸ್ಟ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ ಆಫ್ ಮೋಷನ್, ಥರ್ಡ್ ಲಾ ಆಫ್ ಮೋಷನ್ ಅಂದ್ರೆ ಏನು, ಅದರಲ್ಲಿ ನ್ಯೂಟನ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ನ್ಯೂಟನ್ ಸೆಕೆಂಡ್ ಲಾ ವಿಚ್ ಇಸ್ ಎಫ್ ಇಸ್ ಈಕ್ವಲ್ ಟು ಎಮ್ ಎನ ನಾವು ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡ್ಕೊಂಡು ಯಾವ ತರ ಡಿರೈವ್ ಮಾಡೋದು ಅಂತ ಕೂಡ ಹೇಳಿದೆ. ಅದಾದ್ಮೇಲೆ ಇಂಪಲ್ಸ್ ಅಂದ್ರೆ ಏನು, ಇಂಪಲ್ಸ್ ಆದ್ಮೇಲೆ ಬೇರೆಲ್ಲ ಎಫ್ ಬಿ ಡಿನ ಯಾವ ತರ ಬರಿತೀವಿ, ಎಫ್ ಬಿ ಡಿನ ಬರ್ದಾದ್ಮೇಲೆ ಈಕ್ವಿಲಿಬ್ರಿಯಂ ಇದೆ ಅಂತ ಯಾವ ತರ ನಾವು ಪ್ರೂವ್ ಮಾಡ್ತೇವೆ ಅನ್ನೋದನ್ನ ನಾನು ನಿಮಗೆ ಹೇಳಿದೆ. ಸೊ ಇದೆಲ್ಲದ್ರ ಮೇಲೆ ಸಿಂಪಲ್ ಪ್ರಾಬ್ಲಮ್ಸ್ನ DPPಲಿ ಹಾಕಿರ್ತೇವೆ. ಸೊ ಎಫ್ ಬಿ ಡಿ ಬರೆಯೋದು ಯಾವ ಥರ, ಈಕ್ವಿಲಿಬ್ರಿಯಂ ಇದೆ ಅಥವಾ ಇಲ್ಲ ಅನ್ನೋದು ಹೇಳೋದು ಯಾವ ಥರ ಅನ್ನೋ ಪ್ರಾಬ್ಲಮ್ಸ್ ಇದೆ, ಅದೆಲ್ಲದನ್ನ ಅಟೆಂಪ್ಟ್ ಮಾಡಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಈ ಎಫ್ ಬಿ ಡಿನ ಯೂಸ್ ಮಾಡಿಕೊಂಡು ಸಿಂಪಲ್ ಆ್ಯಂಡ್ ಆಲ್ ಟುಗೆದರ್ ಫೋರ್ಸಸ್, ದಟ್ ಈಸ್ ವೆಯ್ಟ್, ಟೆನ್ಷನ್, ಸ್ಪ್ರಿಂಗ್ ಫೋರ್ಸ್, ಇದೆಲ್ಲ ಯೂಸ್ ಮಾಡಿಕೊಂಡು ನಾವು ಒಂದು ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ಬೋದು, ಆಕ್ಸಿಲರೇಷನ್ನ ಯಾವ ಥರ ಕಂಡುಹಿಡಿಬೋದು ಅನ್ನೋದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಸೊ ಈ ಕ್ಲಾಸಿನ ಪ್ರಾಬ್ಲಮ್ಸ್ನ ದಯವಿಟ್ಟು ಎಲ್ಲರೂ ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್ ಆಫ್ ಮೋಷನ್, ನೆಕ್ಸ್ಟ್ ಲೆಕ್ಚರ್ ಆಫ್ ಲಾಸ್ ಆಫ್ ಮೋಷನ್. ಕ್ಲಿಯರ್? ಥ್ಯಾಂಕ್ ಯು ಎವ್ರಿ ಒನ್.